Shubhodaya. I am ready for change, positivity. I am ready for the positive change. Yes, I am ready for positive change. yes, ವೆರಿ ಗುಡ್. Good morning. ಏನು ಕರೆಕ್ಟ್ ಟೈಮಿಗೆ ಬಂದ್ಬಿಟ್ಟಿದ್ದೀರಾ ಎಲ್ಲರೂ. ಶುಭೋದಯ ಸುಜಾತ ಮೇಡಮ್. ಐ ಆಮ್ ರೆಡಿ ಫಾರ್ ದಿ ಯಥಾ ರಾಜ ತಥಾ ಪ್ರಜಾ. ಎಸ್, ನನ್ನನ್ನು ಕಾಯೋಷ್ಟು ಟೈಮೇ ಕೊಡಲ್ಲ. ಇವತ್ತು ನಾನು ಫುಲ್ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದೀನಿ. ನಿಮ್ ಬ್ಯಾಕ್ ಗ್ರೌಂಡ್ ಸೀನ್ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹ್ಮ್ ಸಮುದ್ರದಲ್ಲೇ ಕೂತಂಗಿರುತ್ತೆ. ಹೌದು. ಸಮುದ್ರ, ತೆಂಗಿನ ಮರ, ಆಲ್ ಒಂಥರ ಫ್ರೆಶ್. ಕ್ರೆಡಿಟ್ ಗೋಸ್ ಟು ಅವರ್ ಟೆಕ್ನಿಕಲ್ ಟೀಮ್ ಪ್ರಜ್ಞಾ ಮೇಡಮ್. ಓ, ಥ್ಯಾಂಕ್ ಯು. ಅವರೇ ಎಲ್ಲ ಚೇಂಜ್ ಮಾಡಿದ್ರು. ತುಂಬಾ ಒಂಥರ ಫ್ರೆಶ್ ಅನ್ಸುತ್ತೆ ಅದು. ಹೌದು, ಬರೀ ನನ್ನ ಮುಖ ನೋಡಿದ್ರೆ ಏನು ಅನ್ಸೋದಿಲ್ಲ, ಹಿಂದೆಗಡೆ ಒಂದು ಸಮುದ್ರ ನೋಡಿದ್ರೆ ಸ್ವಲ್ಪ ಖುಷಿ ಆಗುತ್ತೆ. ಅಲೆಗಳು ಬರ್ತಾ ಇರೋದು, ತೆಂಗಿನ ಮರ ಗಾಳಿ ಬೀಸ್ತಾ ಇರೋದು. ಹೇಗಿದೆ ಬಿಸಿಲು ಬೆಂಗಳೂರಲ್ಲಿ? ಇವತ್ತು ನಮ್ಮ ತಂದೆದು ಲಾಸ್ಟ್ ಕಾರ್ಯ. ನಾವು ಬೆಂಗಳೂರಲ್ಲಿಲ್ಲ, ಚನ್ನಪಟ್ಟಣದಲ್ಲಿದ್ದೀವಿ. ಹ್ಮ್ ಬೇಗ ಮುಗಿಸ್ಕೊಂಡು ಹೋಗ್ತೀರಾ? ಅದಕ್ಕೆ ಫುಲ್ ರೆಡಿಯಾಗಿ ಕೂತ್ಬಿಟ್ಟಿದ್ದೀನಿ. ಅವರೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನನಗೆ ಕ್ಲಾಸ್ ಮಾಡಬೇಕಲ್ವಾ ಅಂದ್ಬಿಟ್ಟು, ನೀನು ಕ್ಲಾಸ್ ಮಾಡು, ನಾವೆಲ್ಲ ರೆಡಿ ಮಾಡ್ಕೋತೀವಿ ಅಂತ ಎಲ್ಲ ಟೀಮ್ ರೆಡಿ ಆಗ್ತಾ ಇದ್ದಾರೆ. ನಾನು ಮಾತ್ರ ಇಲ್ಲಿದ್ದೀನಿ. ನಾನು ಬೇಗ ಇದ್ದು ರೆಡಿಯಾಗಿ ಮಿಸ್ ಮಾಡಬಾರ್ದು. ಮಧ್ಯೆ ಮಧ್ಯೆ ಯಾರು ಬಂದಿದ್ದಾರೆ? ನಿಮ್ಮ ಮನೆಯವರೆಲ್ಲ ಬಂದಿದ್ದಾರಾ? ನಮ್ಮ ಮನೆಯವ್ರು ಬಂದಿಲ್ಲ. ನಮ್ಮ ಅತ್ತೆಗೆ ಹುಷಾರಿಲ್ಲ ಅಲ್ಲ, ಏಜ್ ಆಗಿದೆ ಅಲ್ವಾ. ನಮ್ಮ ಅಣ್ಣ, ಅತ್ತಿಗೆ, ಮಗಳು, ಬೇರೆ ರಿಲೇಟಿವ್ಸ್ ಎಲ್ಲ ಇದ್ದಾರೆ. ನೀನ್ ಇಲ್ಲಿಂದ ನೀವು ನಿಮ್ಮ ಮಗಳಿಬ್ಬರೇ ನಾವು ಹೋಗೋದಂಗಾರೆ? ಇಬ್ಬರೇ. ನಮ್ಮ ಮನೆಯವ್ರಿಗೆ ಬರೋಕ್ಕಾಗಲ್ಲ, ತುಂಬ ಬಿಸಿಲು ಬೇರೆ. ನಮ್ಮ ಅತ್ತೆನೊಬ್ಬರನ್ನೇ ಬಿಟ್ಟು ಬರೋದು ಕಷ್ಟ. ಅವರು ಜರ್ನಿ ಮಾಡೋಕ್ಕಾಗಲ್ಲ. ಸೌಂಡ್ ಸರಿಯಾಗಿ ಸೌಂಡ್ ಕೇಳಿಸ್ತಾ ಇಲ್ವಾ? ಕೇಳಿಸ್ತಿದ್ಯಾ? ಇನ್ನು 2 ನಿಮಿಷದಲ್ಲಿ ಸ್ಟಾರ್ಟ್ ಮಾಡೋಣ. ಈಗ ಕೇಳಿಸ್ತಿದ್ಯಾ? ಎಸ್ ಅಂತ ಹಾಕಿ, ಯಾರಾದರೂ ಸೌಂಡ್ ಕ್ಲಾರಿಟಿ ಇದ್ರೆ. ಎಸ್, ಓಕೆ. ಇವತ್ತು ಏನು ಮಾತಾಡೋಣ ಅಂದರೆ, ಈಗ ನಾವೇನೇ ಕೆಲಸ ಮಾಡ್ತೀವಿ ಅಂದರೂ, ಅಥವಾ ಏನಾದರೂ ನಮ್ಮ ಲೈಫಲ್ಲಿ ಏನಾದರೂ ಚೇಂಜಸ್ ತರಬೇಕಂದ್ರೂ ಒಂದಷ್ಟು ಕ್ವಾಲಿಟೀಸ್ ನಮ್ಮಲ್ಲಿ ಇರಬೇಕಲ್ವಾ. ಈಗ ನಾವೇನಾದ್ರು ಚೇಂಜ್ ಮಾಡ್ತೀವಿ, ನಾವೇನಾದ್ರು ಹೊಸದಾಗಿ ಕಲಿತೀವಿ, ಅಥವಾ ನಾವು ಹೊಸದಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಅಥವಾ ಒಂದು ರಿಲೇಷನ್ಶಿಪ್ ಬರುತ್ತೆ ಲೈಫಲ್ಲಿ, ಒಂದು ಮದುವೆ ಆದಮೇಲೆ ಆಗಲಿ, ಎಲ್ಲದಕ್ಕೂ ಇದು ಅನ್ವಯ ಆಗುತ್ತೆ. ಆವಾಗ ನಮ್ಮಲ್ಲಿ ಒಂದಷ್ಟು ಕ್ವಾಲಿಟೀಸ್ ಇರಬೇಕು. ಯಾರಾದರೂ ಗೆಸ್ ಮಾಡಿ ಹಾಕಬಹುದಾ? 1-2 ನಿಮಿಷ ಟೈಮ್ ಕೊಡ್ತೀನಿ, ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಏನು ಆ ಕ್ವಾಲಿಟೀಸು, ಏನು ಬೇಕಾಗುತ್ತೆ ನಮಗೆ ಸಕ್ಸಸ್ ಆಗೋದಕ್ಕೆ? ಒಂದು 5 ಕ್ವಾಲಿಟೀಸ್, 3 ಕ್ವಾಲಿಟೀಸ್ ನಮ್ಮಲ್ಲಿ ಇರಬೇಕು. ಇದೆ ಅಂದರೆ ನಾವು ನೆಕ್ಸ್ಟ್ ಸ್ಟೆಪ್ಪನ್ನ ಈಸಿಯಾಗಿ ಹೋಗ್ಬೋದು. ಆ ಥರದ್ದು ಒಂದು 5 ಕ್ವಾಲಿಟೀಸು ಹೇಳ್ಬಹುದಾ? ಕನ್ನಡದಲ್ಲಾದರೂ ಓಕೆ, ಇಂಗ್ಲೀಷಲ್ಲಾದರೂ ಓಕೆ. ನೋಡೋಣ, ಹೇಳಿ. ನಾವೇನ್ ಮಾಡ್ತಾ ಇದ್ದೀವಿ ಅನ್ನೋದು ಕ್ಲಾರಿಟಿ ಇರಬೇಕು. ಎಸ್, ಬಿಸ್ನೆಸ್ ಆಗಲಿ ಏನೇ ಆಗಲಿ ನಮ್ಗೆ ಕ್ಲಾರಿಟಿ ಇರಬೇಕು. ಎಸ್.
ನಮ್ಗೆ ಫಸ್ಟ್ ಕ್ಲಾರಿಟಿ ಇದ್ದಾಗ ಮತ್ತೆ ಗೋಲುನು ಕೂಡ ಹಾಗೆ ಕ್ಲಾರಿಟಿ ಇರ್ಬೇಕು. ನಾನು ಹ್ಮ್ ಎಲ್ಲೋಗ್ ಸೇರ್ಬೇಕು, ನಾನು ಏನ್ ಮಾಡ್ಬೇಕು ಅನ್ನೋದನ್ನ ಹ್ಮ್ ಕ್ಲಾರಿಟಿ ಇರ್ಬೇಕು ಅದ್ರ ಬಗ್ಗೆ ನಾನು. ಹ್ಮ್ ಆಮೇಲೆ ನಮ್ಮಲ್ಲಿ ನಮ್ಗೆ ದೃಢ ನಿರ್ಧಾರ ಇರ್ಬೇಕು, ಕನ್ಸಿಸ್ಟೆನ್ಸಿಯಾಗಿ ಮಾಡ್ತೀವಿ ನಾವು. ಹ್ಮ್ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟು. ಹ್ಮ್ ಎಡಬಿಡದೆ ಮಾಡ್ಬೇಕು, ಸೋಲಿ ಗೆಲ್ಲಿ ಅದನ್ನ ಗುರಿ ಮುಟ್ಟೋವರ್ಗುನು ಎಡಬಿಡದೆ ಮಾಡ್ತಾ ಇರ್ಬೇಕು. ಹ್ಮ್ ಕನ್ಸಿಸ್ಟೆನ್ಸಿ ಅನ್ನೋದು ಇರ್ಬೇಕು. ಹ್ಮ್ ಕ್ಲಾರಿಟಿ ಕನ್ಸಿಸ್ಟೆಂಟ್ಲಿ ಎರಡಾಯ್ತು. ಪೇಷನ್ಸ್ ಹ್ಮ್ ಟೈಮ್ ಸೆನ್ಸ್. ಕನ್ಸಿಸ್ಟೆನ್ಸಿ, ಪೇಷನ್ಸು, ಟೈಮ್ ಸೆನ್ಸ್. ಓಕೆ, ನಾನು 5C ಟೈಮ್ ಹೇಳೋಣ ಅಂತ 5C ನೋಡಿದ್ದೆ. ಈಗ ನೀವೊಂದು ಕನ್ಸಿಸ್ಟೆನ್ಸಿ ಅಂತ ಹೇಳ್ಬಿಟ್ಟು 6C ಆಯಿತು. ಅಂದರೆ 6C ನಮ್ಮ ಹತ್ರ ಇರಬೇಕು. 5C ಇರಬೇಕು. ಫಸ್ಟು 5C ಇರಬೇಕು. ಅದು ಯಾವ್ದ್ಯಾವುದು ಅಂತಂದರೆ, ಫಸ್ಟ್ ನಂಬರ್ 1 ಕಮಿಟ್ಮೆಂಟ್. ಕಮಿಟ್ಮೆಂಟ್ ಅಂದರೆ ಏನು ಹೇಳ್ತಾರೆ ಕನ್ನಡದಲ್ಲಿ? ದೃಢ ನಿರ್ಧಾರ, ಬದ್ಧತೆ. ಬದ್ಧತೆ, ದೃಢ ನಿರ್ಧಾರ. ನಿರ್ಧಾರ ಅಲ್ವಾ? ಕಮಿಟ್ಮೆಂಟ್ ಫಸ್ಟ್ ನಾವು ತಗೋಬೇಕು. ಈ ಕೆಲಸನ ನಾವು ಮಾಡ್ತಾ ಇದ್ದೀವಿ, ಇದು ನಾವು ಮಾಡಬೇಕಾ ಬೇಡವಾ? ಈಗ ತುಂಬ ಜನ ಏನು ಗೊತ್ತಾ, ಬೇರೆಯವರು ಒತ್ತಾಯಕ್ಕೆ ಏನೋ ಕೆಲಸ ಮಾಡೋಕೆ ಹೋಗಿ ಲಾಸ್ ಆಗೋದು, ಫೇಲ್ಯೂರ್ ಆಗೋದು ಜಾಸ್ತಿ ಇರುತ್ತೆ ಅಲ್ವಾ? ಯಾರೋ ಏನೋ ಮಾಡ್ತಿರ್ತಾರೆ. ಈಗ ಯಾರೋ ಏನೋ ಒಂದು ಬಿಸ್ನೆಸ್ ಮಾಡಿ ಸಕ್ಸಸ್ ಆದರು ಅಂದರೆ ನಾವು ಅದನ್ನು ಮಾಡೋಕ್ಕೆ ಹೋಗ್ತೀವಿ. ನಮ್ಗದ್ರ ನಾಲೆಡ್ಜ್ ಇಲ್ಲ ಅಂದ್ರೂ ಮಾಡೋಕ್ಕೆ ಹೋಗಿ ಲಾಸ್ ಆಗ್ತೀವಿ. ಸೊ ಹಾಗಾಗಿ ಫಸ್ಟು ಕಮಿಟ್ಮೆಂಟ್ ಬೇಕು, ಬದ್ಧತೆ ಇರಬೇಕು ನಮ್ಮಲ್ಲಿ. ನೆಕ್ಸ್ಟು ಕ್ಲಾರಿಟಿ. ಮೇಡಮ್ ಹೇಳ್ದಂಗೆ ಕ್ಲಾರಿಟಿ ಬೇಕು. ಇದು ನಮಗೆ ಮಾಡಲೇಬೇಕು ಅನ್ನೋ ಒಂದು ಕ್ಲಾರಿಟಿ, ನಮಗೆ ಸ್ಪಷ್ಟತೆ ಅಂತಾರೆ ಕನ್ನಡದಲ್ಲಿ. ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕು ನಾವೇನು ಮಾಡ್ತಾ ಇದ್ದೀವಿ, ಮಾಡ್ತಾ ಇರೋದು ಸರಿ ಇದೆಯಾ ಅನ್ನೋದು ಫಸ್ಟ್ ನಮಗೆ ಗೊತ್ತಿರಬೇಕು. ಮೂರನೇ ವ್ಯಕ್ತಿ ಬಂದು ಇದಲ್ಲ ಅದು ಮಾಡಬೇಡ ಅಂತಂದ್ರೂ, ಇಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಸ್ಪಷ್ಟತೆ ಅಂದರೆ ಕ್ಲಾರಿಟಿ ನಮಗೆ ಇರಬೇಕು. ಎಸ್. ಅದಾದಮೇಲೆ ಕನ್ಫ್ಯೂಷನ್ ಇರಬಾರ್ದು. ಕನ್ಫ್ಯೂಷನ್ ಅಂದರೆ ಗೊಂದಲ ಇರಬಾರ್ದು. ಅದ ಇವ್ರು ಬಿಟ್ಟು ಅವ್ರು ಯಾರು ಅಂತ ಕೆಲವರು ಮಾಡ್ತಿರ್ತಾರೆ. ಇವ್ರು ಬಿಟ್ಟು ಅವ್ರು ಯಾರು, ಯಾವುದನ್ನು ಮಾಡೋದು? ಯಾವುದಾದ್ರೂ ಸರಿ ಮಾಡೋಣ ಆ ಥರ ಇದ್ದರೆ ಕೆಲಸ ಮಾಡ್ಬೋದು, ಜೀವನ ಮಾಡ್ಬೋದು, ಬಟ್ ಸಕ್ಸಸ್ ಆಗೋಕ್ಕಾಗಲ್ಲ. ಕನ್ಫ್ಯೂಷನ್ ಯಾವತ್ತೂ ಇರಬಾರ್ದು. ನಿಮ್ಮ ಕೆಲಸದ ಮೇಲೆ ಅಥವಾ ನಿಮ್ಮ ನಡತೆ ಮೇಲೆ, ನಿಮ್ಮ ಇದ್ರ ಮೇಲೆ ಕನ್ಫ್ಯೂಷನ್ ಬಂತು, ಯಾರೊಬ್ರು ಬಂದ್ಬಿಟ್ಟು ನಿನ್ನ ಕೈಲಿ ಆಗಲ್ಲ ಬಿಡು ಅಂದ ತಕ್ಷಣ, ಅಯ್ಯೋ ಇವ್ರು ಹಿಂಗೆ ಹೇಳ್ಬಿಟ್ರಲ್ಲ ನಾನು ಮಾಡೋಕ್ಕಾಗಲ್ವೇನೋ ಅಂತ ನಿಮ್ಮ ಬಗ್ಗೆ ನಿಮಗೆ ಗೊಂದಲ ಯಾವತ್ತು ಇರುತ್ತೆ. ಅಯ್ಯೋ ಇವ್ರು ಈ ಥರ ಹೇಳಿದ್ರಲ್ಲ ನಾನು ಮಾಡ್ತೀನೋ ಇಲ್ವೋ, ಏನು ಮಾಡೋದು, ಆ ಥರ ಕನ್ಫ್ಯೂಷನ್, ಗೊಂದಲ ಇರಬಾರ್ದು ಒಂದು. ಆಮೇಲಿಂದ ಅದಕ್ಕೆ ಮೇಡಮ್, ಅದಕ್ಕೆ ಕ್ಲಾರಿಟಿ ಅಂತ ಹೇಳೋದು. ಗೊಂದಲ ಇಲ್ದಲ್ಲೇ ಇರೋದನ್ನೇ ಕ್ಲಾರಿಟಿ ಹೇಳೋದು. ಆಮೇಲಿಂದ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಂದರೆ ಏಕಾಗ್ರತೆ. ಆ ಕೆಲಸದ ಮೇಲೆ ಗಮನ ಬಂದಾಗ ಬೇರೆ ಎಲ್ಲೂ ಕಡೆ ನಮ್ಮ ಮನಸ್ಸು, ನಮ್ಮ ಗಮನ ಹೋಗದೇ ಇರೋ ಥರ ಏಕಾಗ್ರತೆಯಾಗಿ. ಈಗ ಕುದುರೆಗೆ ಇದು ಕಟ್ತಾರೆ ಗೊತ್ತಲ್ಲ, ಏನಂತಾರೆ ಅದಕ್ಕೆ? ಕುದುರೆ ಲಾಳನ ಲಾಳ ಕಾಲಿಗೆ ಹಾಕೋದಲ್ವಾ? ಪಟ್ಟಿ ಹಾಂ, ಲಗಾಮ್. ಏನ್ ಹೇಳ್ತಾರೆ ಅದಕ್ಕೆ? ಲಗಾಮು. ಆ ಕಡೆ ಈ ಕಡೆ ನೋಡಬಾರ್ದು ಅಂತ ಕಟ್ತಾರೆ ನೋಡಿ ಒಂದು. ಅಂದರೆ ಆಚೆ ಈಚೆ ನೋಡಿದ ತಕ್ಷಣ ಏನಾಗುತ್ತೆ, ಏಕಾಗ್ರತೆ ಕಮ್ಮಿ ಆಗ್ಬಿಡುತ್ತೆ, ಡಿಸ್ಟರ್ಬ್ ಆಗ್ತೀವಿ. ಸೊ ಹಾಗಾಗಿ ನಾವು ಇಟ್ಕೊಂಡಿರೋಂಥ ಗುರಿ ಇಲ್ಲಿ ತಲುಪಬೇಕು ಅಂದರೆ ಅಲ್ಲಿ ತಲುಪೋವರೆಗೂ ಯಾವ ಕಡೆನೂ ತಿರುಗೋ ಆಗಿಲ್ಲ. ಕಾನ್ಸಂಟ್ರೇಷನ್. ಅದಾದಮೇಲೆ ನೀವು ಹೇಳ್ದಂಗೆ ಕನ್ಸಿಸ್ಟೆನ್ಸಿ. ಪ್ರತಿ ದಿವಸ ಅದನ್ನು ಮಾಡ್ತೀನಿ, ಪ್ರತಿ ದಿವಸ ಅದನ್ನು ಸ್ವಲ್ಪನಾದರೂ ಮಾಡ್ತೀನಿ. ಅದು ಗೋಲು ರೀಚ್ ಆಗೋಕ್ಕೆ ನಾನು ಎವ್ರಿ ಡೇ ಒಂದು ಸ್ಟೆಪ್ಪು, 2 ಸ್ಟೆಪ್ಪು, 10 ಸ್ಟೆಪ್ಪು ಹೋಗ್ತಾ ಹತ್ರ ಹೋಗ್ತೀನಿ ಅನ್ನೋ ಕನ್ಸಿಸ್ಟೆನ್ಸಿ. ಡೈಲಿ ಇಷ್ಟೊತ್ತಿಗೆ ಎದ್ದೇಳ್ತೀನಿ, ಇಂಥದ್ದೇ ಕೆಲಸ ಮಾಡ್ತೀನಿ ಅಂಥೇಳಿ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಅದು ಒಂದು. ಲಾಸ್ಟಿಗೆ ಇದೆ ನಮ್ಮ ಹತ್ರ ಕ್ಯಾರೆಕ್ಟರ್. ಇದೆಷ್ಟು ಮುಖ್ಯ ಅಲ್ವಾ? ಇದೆಲ್ಲ ನಮ್ಮ ಹತ್ರ ಇದ್ದು ಒಳ್ಳೆ ಕ್ಯಾರೆಕ್ಟರೇ ಇಲ್ಲ ನಮಗೆ ಅಂತಂದರೆ, ಅಂದರೆ ನಡತೆ, ಬಿಹೇವಿಯರ್ ಅಂತಲೂ ಕರೀತಾರೆ, ನಡತೆ. ನಾವು ಇಷ್ಟೆಲ್ಲ ಮಾಡಿಬಿಟ್ಟು ಲಾಸ್ಟಿಗೆ ಜನಗಳ ಜೊತೆ ಒಳ್ಳೆ ರೀತಿಲಿ ಮಾತಾಡ್ತಾ ಇಲ್ಲ, ಅವ್ರ ಜೊತೆ ನಾವು ಒಳ್ಳೆ ರೀತಿಲಿ ನಡ್ಕೋತಾ ಇಲ್ಲ ಅಂತಂದಾಗ ಏನಾಗುತ್ತೆ? ನಮ್ಮಲ್ಲಿ ಎಷ್ಟೇ ಬುದ್ಧಿ ಇರಲಿ, ನಮ್ಮಲ್ಲಿ ಎಷ್ಟೇ ದುಡ್ಡಿರಲಿ, ಜನ 1 ಸರಿ 2 ಸರಿ ನಮ್ಮನ್ನೇ ಇದು ಮಾಡ್ತಾರೆ ಬಿಟ್ಟರೆ, ನಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಂದರೆ ಅವರು ನೆಕ್ಸ್ಟ್ ಟೈಮು ಅದೇ ತಪ್ಪನ್ನ ಮಾಡಲ್ಲ. 1 ಸರಿ ಏನೋ ಬಂದ್ಬಿಡ್ತಾರೆ, ನಮ್ಮ ಏನಂತಾರೆ, ನಮ್ಮ
ವಿದ್ಯೆ ನೋಡಿನೋ, ನಮ್ಮ ಶಕ್ತಿ ನೋಡಿನೋ, ನಾವು ಮಾತಾಡುವಂಥ ರೀತಿ ನೋಡೋ ಯಾವುದಕ್ಕೋ ಒಂದಕ್ಕೆ ಇನ್ಸ್ಪೈರ್ ಆಗಿ ಬರ್ತಾರೆ. ಬಟ್ ಆ ಗೋಲು ರೀಚ್ ಆಗೋಕ್ಕೆ ಅವರು ಫುಲ್ ಟೈಮ್ ನಮ್ಮ ಜೊತೆಯಲ್ಲಿ ನಿಲ್ಲೋದಿಲ್ಲ. ಬಿಕಾಸ್ ನಮ್ಮ ನಡತೆ ಸರಿ ಇಲ್ಲ ಅಂತಂದರೆ, ನಾವು ಇಲ್ಲಿನ ವಿಷಯ ಅಲ್ಲೇ ಹೇಳೋದು, ಅಲ್ಲಿನ ವಿಷಯ ಇಲ್ಲೇ ಹೇಳೋದು, ಅಥವಾ ಅಸಭ್ಯವಾಗಿ ನಡ್ಕೊಳ್ಳೋದು, ಕೆಟ್ಟದಾಗಿ ಮಾತಾಡೋದು, ಇದನ್ನೆಲ್ಲ ಮಾಡಿದಾಗ ಏನು ಮಾಡ್ತಾರೆ, ನಮ್ಮ ಜೊತೆಯಲ್ಲಿ ಅವರು ನಿಲ್ಲೋದಿಲ್ಲ. ತುಂಬ ಜನ ನೋಡಿದ್ದೀರಾ, ಅವ್ರು ತುಂಬ ಬುದ್ಧಿವಂತಂದರೆ ಏನು ಬುದ್ಧಿವಂತರೇನೋ ಬಾಯೇ ಸರಿ ಇಲ್ಲ ಅವೈಂದು ಅಂತೀವಿ ಅಲ್ವಾ. ಈಗ ಯಾರು ಹೆಣ್ಮಕ್ಳು ಅಷ್ಟೇ, ತುಂಬ ಅವಳು ಚುರುಕಿದ್ದಾಳೆ, ಕೆಲಸ ಚೆನ್ನಾಗಿ ಮಾಡ್ತಾಳೆ ಅಂತ ಅಂದ್ರೂ ಪಿಟ್ಟಿಂಗ್ ಬುದ್ಧಿ ಬಿಡು, ಬೇರೆಯವ್ರ ಕಷ್ಟನೇ ಗೊತ್ತಾಗೋದಿಲ್ಲ, ದುರಹಂಕಾರ ಜಾಸ್ತಿ ಅಂತೀವಿ ಅಲ್ವಾ. ಸೊ ಕ್ಯಾರೆಕ್ಟರ್ ಈಸ್ ವೆರಿ ಇಂಪಾರ್ಟೆಂಟ್. ಕ್ಯಾರೆಕ್ಟರು ಕಮ್ಮಿ ಆಯಿತು ಅಂದರೆ ಈ ಮುಕ್ಕಿದ 4 ಸಿ ಇದ್ದು ವೇಸ್ಟು, ಹೌದಾ ಅಲ್ವಾ. ಹೌದು. ಸೊ ನಮಗೆ ಫಸ್ಟು ಕಮಿಟ್ಮೆಂಟ್ ಇರಬೇಕು. ಕಮಿಟ್ಮೆಂಟು ಕರೆಕ್ಟಾಗಿ ಏನು ಮಾಡಬೇಕು ಅಂತ ಬದ್ಧತೆ ಬಂತು ಅಂದರೆ ಅದಕ್ಕೆ ಸರಿಯಾಗಿ ನಾವು ಏನು ಮಾಡಬೇಕು, ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡಬೇಕು. ಕನ್ಸಿಸ್ಟೆನ್ಸಿ, ಕ್ಲಾರಿಟಿ ತಗೋಬೇಕು. ಕ್ಲಾರಿಟಿ ಆದಮೇಲೆ ಡಿಸ್ಟರ್ಬ್ ಆಗದೆ ಇರೋ ಥರ ಕಾನ್ಸಂಟ್ರೇಷನ್ ಮಾಡಬೇಕು. ಅದಾದಮೇಲೆ ನಾವು ನಮ್ಮ ಕ್ಯಾರೆಕ್ಟರನ್ನು ಸರಿಯಾಗಿ ಇಟ್ಕೋಬೇಕು. ಆವಾಗ ನೋಡಿ, ಈ 5 ಸಿಗಳು ನಮ್ಮಲ್ಲಿ ಬಂತು ಅಂದರೆ ನಾವು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಅನ್ನೋ ಒಂದು ಪದ ಕಟ್ಟಿಟ್ಟ ಬುತ್ತಿ. ಆವಾಗ ಯಾರು ನಮ್ಮ ಹತ್ರ ನಮ್ಮಿಂದ ಸಕ್ಸಸ್ಸನ್ನು ಕಿತ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ, ಹೌದಲ್ವಾ. ಇದು 5 ಸಿಗಳು ಬೇಕಿತ್ತು. ತುಂಬ ಜನಕ್ಕೆ ನಮ್ಮಲ್ಲಿ ಏನಂತಂದರೆ ಕ್ಲಾರಿಟಿನೇ ಇಲ್ಲ. ನಾವೇನು ಮಾಡ್ತಾ ಇದ್ದೀವಿ, ನಮ್ಗೇನು ಮಾಡಬೇಕು ಅನ್ನೋ ಕ್ಲಾರಿಟಿನೇ ಇಲ್ಲದೆ ಕೆಲಸ ಮಾಡ್ತಾ ಇದ್ದೀವಿ ನಾವು. ಎಸ್ ಆರ್ ನೋ? ಎಸ್. ಈಗ ಯಾರೆಲ್ಲ ಇಲ್ಲಿ ನಾವು ಈಗ ನಾವೇನಿದ್ದೀವಿ ಸಂಕಲ್ಪ ಸಿದ್ಧಿನಲ್ಲಿ, ನೀವೇನು ಮಾಡ್ತಾ ಇದ್ದೀರ ಅನ್ನೋ ಕ್ಲಾರಿಟಿ ನಿಮಗೆ ಸಿಕ್ಕಿದೆಯಾ? ಸಿಕ್ಕಿರೋರು ಇದ್ದರೆ ಎಸ್ ಅಂತ ಹಾಕಿ. ಏನು ಮಾಡೋಕೆ ಹೊರಟಿದ್ದೀರಾ ಅದ್ರ ಬಗ್ಗೆ ಪೂರ್ತಿ ಕ್ಲಾರಿಟಿ ಇದೆ, ಕಮಿಟ್ಮೆಂಟ್ ಇದೆ. ಇನ್ಮೇಲೆ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡ್ತೀನಿ, ಇನ್ನು 1 ವರ್ಷದಲ್ಲಿ ಈ ಗೋಲು ಸೆಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಕಾನ್ಸಂಟ್ರೇಟಾಗಿ ಕ್ಯಾರೆಕ್ಟರನ್ನು ತುಂಬ ಚೆನ್ನಾಗಿ ಇಟ್ಕೊಂಡು ಎಲ್ಲರ ಜೊತೆ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾ ಅದನ್ನು ಇನ್ನೊಂದು ಇಯರಲ್ಲೋ ಅದಕ್ಕೆ ಎಷ್ಟು ಟೈಮ್ ನೀವು ಗೋಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅದನ್ನು ರೀಚ್ ಆಗೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಈ 5 ಸಿಗಳನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೋತೀನಿ. ಆಲ್ರೆಡಿ ಅಳವಡಿಸ್ಕೊಂಡಿದ್ರೆ ವೆರಿ ಗುಡ್, ನೀವು ಸಕ್ಸಸ್ ಅನ್ನೋ ಪಾತಲ್ಲಿದ್ದೀರಾ. ಪಾತ್ ಅಂದರೆ ದಾರಿನಲ್ಲಿದ್ದೀರಾ ಅಂತ. ಇಲ್ಲ ಅಂದರೆ ಇವತ್ತಿಂದ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಖಂಡಿತ ಪಡಲೇಬೇಕು. ಇಲ್ಲ ಅಂದರೆ ಸಕ್ಸಸ್ಸು ಸಿಗೋದಿಲ್ಲ. ಅದು ಯಾವ ವಿಷಯದಲ್ಲಾದರೂ ಆಗಿರಲಿ, ರಿಲೇಷನ್ಶಿಪ್ಪಲ್ಲಾಗಿರಲಿ, ಬಿಸ್ನೆಸ್ಸಲ್ಲಾಗಿರಲಿ, ಹೆಲ್ತಲ್ಲೂ ಕೂಡ. ಈಗ ಶುಗರ್ ಇದೆ ಅಂದ್ಬಿಟ್ಟು ಅದರಿಂದ ಹೊರಗೆ ಬರೋಕ್ಕೆ ನೀವೇನು ಪ್ರಯತ್ನಗಳೇ ಮಾಡಿಲ್ಲ ಅಂತಂದರೆ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಜಾಸ್ತಿನೇ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಈ 5 ಸಿಗಳಲ್ಲಿ ಎಷ್ಟು ಸಿಗಳನ್ನು ಆಲ್ರೆಡಿ ಅಳವಡಿಸ್ಕೊಂಡಿದ್ದೀರಾ ಹಾಕಿ ಕಮೆಂಟಲ್ಲಿ. ಕಮೆಂಟ್ ಹಾಕಿ ಅಂತ ಯಾಕಂತೀನಿ ಅಂತಂದರೆ, ನೀವು ಯಾರು ನಿದ್ದೆ ಮಾಡಬಾರ್ದು ಮತ್ತು ಗಮನ ಇಲ್ಲಿಂದ ಬೇರೆ ಕಡೆ ಹೋಗಬಾರ್ದು ಅಂತ ಅಷ್ಟೇ. ನೀವಿಲ್ಲಿ ನಮ್ಮ ಜೊತೆಯಲ್ಲಿ ಇರಲಿ ಅಂತ ಹಾಗೆ ಹೇಳೋದು. ಎಷ್ಟು ಸಿ, 2 ಸಿನ, 3 ಸಿನ, 4 ಸಿ ಅಥವಾ 5 ಸಿನೂ ನಾನು ಅಳವಡಿಸ್ಕೊಂಡಿದ್ದೀನಿ ಮೇಡಮ್ ಅನ್ನೋರು ಜಸ್ಟ್ 2 ಸಿ 3 ಸಿ ಅಂತ ಹಾಕಿ ಹೋಗಲಿ. 5 ಸಿಗಳು ಗೊತ್ತಿತ್ತಾ? ಬೇಕು, 5 ಸಿ ಜೀವನದಲ್ಲಿ ಬೇಕು ಅಂತ ಗೊತ್ತಿತ್ತಾ? ಇದಿಲ್ಲ ಗೊತ್ತಿತ್ತು ಅದು. ಎಸ್, ವೆರಿ ಗುಡ್. ಮಿಕ್ಕಿದವರು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸರಿ ಹೇಳ್ತೀನಿ. ಎಸ್, ಗೊತ್ತಿತ್ತು, ನಿಮಗೂ ಕೂಡ ಗೊತ್ತಿತ್ತು ಸುಜಾತ ಮೇಡಮ್ ಅಲ್ವಾ. 5 ಸಿಗಳು ಗೊತ್ತಿತ್ತಾ? ಯಾಕೆ ಯಾರು ಆನ್ಸರ್ ಮಾಡ್ತಾ ಇಲ್ಲ? ಗೊತ್ತಿತ್ತು ಆದರೆ ಅಳವಡಿಸ್ಕೊಂಡಿರ್ಲಿಲ್ಲ. ಓಕೆ, ಕರೆಕ್ಟ್. ಯಾವತ್ತಿಂದ ಅಳವಡಿಸ್ಕೋತೀರಾ? ಕಮಿಟ್ಮೆಂಟ್ ಇರೋದ್ರಿಂದಲೇ ಅವರಿಗೆ ಎಲ್ಲಿ ಯಾವಾಗ ಏನು ಮಾಡಬೇಕು ಅನ್ನೋ ಕ್ಲಾರಿಟಿ ಬರುತ್ತೆ. ಕ್ಲಾರಿಟಿ ಬಂತು ಅಂತಂದರೆ
ಎಲ್ಲಿ ಯಾವಾಗ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇಲ್ಲದೆ ಇರೋ ಥರ ಕನ್ಸಿಸ್ಟೆನ್ಸಿ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಕನ್ಸಿಸ್ಟೆನ್ಸಿ ಸ್ಟಾರ್ಟ್ ಆಯಿತು ಅಂತಂದರೆ ಕಾನ್ಸಂಟ್ರೇಷನ್, ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಇದೆಲ್ಲವನ್ನು ಮಾಡುವಾಗ ನಮ್ಮ ಕ್ಯಾರೆಕ್ಟರ್ ಚೆನ್ನಾಗಿ ಇಟ್ಕೊಂಡ್ವಿ ಅಂತಂದರೆ ಸಕ್ಸಸ್ಸನ್ನು ತಡೆಯೋಕ್ಕೆ ಯಾರಿಂದನೂ ಸಾಧ್ಯವಿಲ್ಲ. ಇವತ್ತಿಂದನೇ ಬೇಕಂದರೆ ಬರ್ಕೊಳ್ಳಿ, ಇಲ್ಲ ಗ್ರೂಪಲ್ಲಿ ಹಾಕ್ತೀನಿ ಮೇಡಮ್, ಗ್ರೂಪಲ್ಲಿ ಹಾಕಿ. 5 ಸಿಗಳನ್ನು ಗ್ರೂಪಲ್ಲಿ ಹಾಕ್ತೀನಿ. ಪದೇ ಪದೇ ಅದನ್ನು ನೋಡ್ತಾ ನೋಡ್ತಾ ಡೈಲಿ ಒಂದೊಂದು ಸಿ ಆಗ್ಬೋದು, ಅಥವಾ ಒಂದೇ ಸರಿ 5 ಸಿಗಳನ್ನಾದರೂ ಅಳವಡಿಸ್ಕೊಳ್ಳಿ. ಯಾಕಂದರೆ ಮಾಡ್ತೀನಿ ಅಂತ ಜೋಶಲ್ಲಿ ಹೋಗೋದು ಬೇರೆ. ಜೋಶಲ್ಲಿ 1, 2, 3 ದಿವಸ ಅಷ್ಟೇ, 4ನೇ ದಿವಸಕ್ಕೆ ಜೋಶ್ ಇರೋದಿಲ್ಲ. ಯಾವಾಗ ನಮ್ಮಲ್ಲಿ ಕನ್ಸಿಸ್ಟೆನ್ಸಿ ಬರುತ್ತೆ, ಮಾಡಲೇಬೇಕು ಅನ್ನೋ ಒಂದು ದೃಢ ನಿರ್ಧಾರ, ಬದ್ಧತೆ ಬರುತ್ತೆ, ಆವಾಗಷ್ಟೇ ನಾವು ಮಾಡೋಕ್ಕಾಗತ್ತೆ. ಈಗ ಎಕ್ಸಾಂಪಲ್ಗೆ ಕ್ಲಾಸನ್ನೇ ತಗೊಳ್ಳಿ. ಎಷ್ಟೊಂದು ಜನ ಒಂದೊಂದು ದಿವಸ 20 ಜನದವರೆಗೂ ಬಂದುಬಿಡ್ತಾರೆ, ಒಂದು ದಿವಸ 16 ಜನ ಬರ್ತಾರೆ, 15 ಜನ ಬರ್ತಾರೆ. ಬಟ್ ಇಲ್ಲಿ ಈಗ ನೀವೇನಿದ್ದೀರಾ 6-7 ಜನ ಒಂದು ದಿವಸನೂ ಮಿಸ್ ಮಾಡದೆ ಬರ್ತಾ ಇದ್ದೀರಾ. ಇದೇ ಏನು ಕಮಿಟ್ಮೆಂಟ್ ಪ್ಲಸ್ ಕನ್ಸಿಸ್ಟೆನ್ಸಿ ಎರಡೂ ವರ್ಕ್ ಆಗುತ್ತೆ ಇದು ಅಲ್ವಾ. ಅದಿದ್ದಕ್ಕೆ ಈಗ ಏನೋ ಒಂದು ಚೇಂಜಸ್ ಆಗ್ತಾ ಇದೆ, ಜೀವನವನ್ನು ನೋಡುವಂಥ ರೀತಿ ಬದಲಾವಣೆ ಆಗ್ತಾ ಇದೆ. ಮೊದಲಿದ್ದಂಥ ಭಯ ಸ್ವಲ್ಪ ಕಮ್ಮಿ ಆಗಿದೆ. ಏನಾದರೂ ಸಾಧಿಸ್ತೀನಿ ನಾನು, ಅಟ್ಲೀಸ್ಟ್ ಇರುವಂಥ ಸಮಸ್ಯೆಯಿಂದ ಹೊರಗಡೆ ಬರ್ತೀನಿ ಅನ್ನೋ ಒಂದು ಕ್ಲಾರಿಟಿ ಸಿಕ್ಕಿದೆ ಅಲ್ವಾ ಈಗ. ಎಸ್, ಈ ಕ್ಲಾರಿಟಿ ಸಿಗಬೇಕು ಅಂತಂದರೆ ಕಮಿಟ್ಮೆಂಟ್ ಬೇಕಾಗಿತ್ತು, ಕನ್ಸಿಸ್ಟೆನ್ಸಿ ಬೇಕಾಯಿತು, ಕಾನ್ಸಂಟ್ರೇಷನ್ ಬೇಕಾಯಿತು, ಹಾಗೆ ಒಳ್ಳೆ ರೀತಿ ಮಾತಾಡುವಂಥ ಕ್ಯಾರೆಕ್ಟರ್ ಕೂಡ ಬಂದಾಯಿತು. ಸೊ ಹಾಗಾಗಿ ನಮಗೆ ಸಕ್ಸಸ್ ಅನ್ನೋ ಕಡೆ ಹೋಗ್ತಾ ಇದ್ದೀವಿ. 21 ದಿವಸದ ಹಿಂದೆ ಇದ್ದಂಥ ಭಯ ಇವಾಗ ಇಲ್ಲ. ಏನಾದರೂ ಮಾಡ್ತೀನಿ, ಇದಲ್ಲ ಅಂದರೆ ಇನ್ನೊಂದು ಮಾಡೇ ಮಾಡ್ತೀನಿ ಅನ್ನೋ ಒಂದು ಕ್ಲಾರಿಟಿ ಈಗ ಬಂದಿದೆ ನಮ್ಮಲ್ಲಿ. ಓಕೆ, ಆಮೇಲೆ ಸ್ವಾಮಿ ವಿವೇಕಾನಂದ ಅವರೊಂದು ಮಾತು ಹೇಳ್ತಾ ಇದ್ರು, ಸಾಧಿಸದೆ ಸತ್ತರೆ ಸಾವಿಗೆ ಅವಮಾನ. ಏನು? ಸಾಧಿಸದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಹಂಗಾದ್ರೆ ಏನು ಮಾಡಬೇಕು? ಮತ್ತೆ ಜನಕ್ಕೆ ಆದರ್ಶವಾಗಿ ಬದುಕಬೇಕು. ಸತ್ತ ಮೇಲೆ ನಮ್ಮನ್ನ ನೆನ್ಸ್ಕೊಳ್ಳೋ ಅಂತ ಒಂದು ಕೆಲಸ ಮಾಡಿಟ್ಟು ಹೋಗ್ಬೇಕು. ಎಸ್, ಅಟ್ಲೀಸ್ಟ್ ಇಡೀ ದೇಶ ಅಲ್ದಿದ್ರು ನಮ್ಮ ಅಕ್ಕಪಕ್ಕದವರಾದ್ರೂ ನಾವು ಸತ್ತಾಗೆ ಗೊತ್ತಾಗುತ್ತೆ ಏನೇನು ಸಂಪಾದನೆ ಮಾಡಿದೀವಿ ನಾವು ಅಂತ. ಹೌದು, ಅಲ್ಲಿವರೆಗೂ ನಮಗೆ ಗೊತ್ತಾಗಲ್ಲ, ಭ್ರಮೆಲ್ಲೇ ಇರ್ತೀವಿ. ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಅವ್ರೇನೋ ಮಾಡ್ತಾರೆ, ಇವ್ರೇನೋ ಮಾಡ್ತಾರೆ. ಬಟ್ ಎಷ್ಟು ಜನ ಅಲ್ಲಿ ಬರ್ತಾರೆ ನಮ್ಮನ್ನು ಬೀಳ್ಕೊಡುಗೆ ಸಮಾರಂಭ ಮಾಡೋಕ್ಕೆ, ಬೀಳ್ಕೊಡುಗೆ ಮಾಡೋಕ್ಕೆ. ನಾವು ಸತ್ತಾಗ ನಮ್ಮನ್ನು ನೆಮ್ಮದಿಯಾಗಿ, ಖುಷಿಯಾಗಿ, ಸಂತೋಷವಾಗಿ ಕಳಿಸ್ಕೊಡೋಕ್ಕೆ ಎಷ್ಟು ಜನ ಬರ್ತಾರೆ. ಆವಾಗ ಗೊತ್ತಾಗುತ್ತೆ ನಾವೇನು ಸಂಪಾದನೆ ಮಾಡಿದ್ದೀವಿ ಅಥವಾ ಮಾಡಿಲ್ಲ ಅಂತ ಅಲ್ವಾ. ಅಲ್ಲಿವರೆಗೂ ನಮಗೆ ಗೊತ್ತಾಗಲ್ಲ. ತುಂಬ ಜನ ಬದುಕಿರೋವಾಗ ಭ್ರಮೆನಲ್ಲೇ ನಾಟಕ ಮಾಡ್ಕೊಂಡೇನೆ ನಾನಿದ್ದೀನಿ ಬಿಡು ಅನ್ಕೊಂಡೇನೆ ಇರ್ತಾರೆ. ಬಟ್ ನಾವು ಹೋದಾಗ ಬರೋದೇ ಇಲ್ಲ ಅವರು, ನಿಜವಾಗ್ಲೂ ನಮ್ಮನ್ನ ಪ್ರೀತಿಯವರು ಬರೋದಿಲ್ಲ ಅಲ್ವಾ. ಅದಕ್ಕೆ ದೊಡ್ಡವರು ಒಂದು ಮಾತು ಹೇಳ್ತಾರೆ, ಶರಣರ ಸಾವು ಮರಣದಲ್ಲಿ ನೋಡು ಅಂತ. ನೋಡಿ ಎಷ್ಟು ಒಳ್ಳೆ ವರ್ಡ್ ಹೇಳಿದ್ರಿ ಮೇಡಮ್. ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಹೇಳಿ. ಏನಾಯ್ತು? ಕೇಳಿಸ್ಲಿಲ್ವಾ? ಸರಿ, ಕೇಳಿಸ್ಲಿಲ್ವಾ? ಇನ್ನೊಂದ್ಸರಿ ಹೇಳಿ. ಕೇಳಿಸ್ತು, ಸರಿಯಾಗಿ ಕೇಳಿಸ್ಲಿಲ್ಲ. ಹೌದಾ? ಶರಣರ ಸಾವು ಮರಣದಲ್ಲಿ ನೋಡು ಅಂತ. ಓಕೆ, ಎಲ್ರು ಕೇಳಿಸ್ಕೊಂಡ್ರಾ? ಚೆನ್ನಾಗಿದೆ ಅಲ್ವಾ ಇದು? ಓಕೆ, ಈಗ ಒಂದು 5-10 ನಿಮಿಷ ಬೇಗ ಮುಗಿಸ್ತೀನಿ ಇವತ್ತು. ಇವತ್ತು ಮನೆಯಲ್ಲಿ ಕಾರ್ಯ ಇರೋದ್ರಿಂದ ಮೆಡಿಟೇಷನನ್ನು ಮಾಡೋಣ ಈಗ. ಓಕೆನಾ? ಸ್ವಲ್ಪ ಪ್ರಾಣಾಯಾಮ ಮಾಡಿ, ಮೆಡಿಟೇಷನ್ ಮಾಡಿ, ಸ್ವಲ್ಪ ಬೇಗ ಮುಗಿಸೋಣ. ಬೇರೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೋಬೇಕು. ಹಾಗಾಗಿ ನೇರವಾಗಿ ಕೂತ್ಕೊಳ್ಳಿ. ಇನ್ನೊಂದು ನೋಡಿ, ಇದು ಹೆಬ್ಬೆಟ್ಟಿದೆಯಲ್ಲ,
ತುಂಬ ಸ್ಟ್ರೆಸ್ ಆದಾಗ ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ, ಕ್ಲಾರಿಟಿ ಸಿಗದೇ ಇದ್ದಾಗ ಮೈಂಡನ್ನ ಕಂಟ್ರೋಲ್ ತಗೊಳ್ಳೋಕ್ಕೆ ಒಂದು ಮುದ್ರೆ ಹೇಳ್ತೀನಿ. ಇದು ಈ ಬೆರಳಿದೆಯಲ್ಲ, ಇದನ್ನು ಒಳಗಡೆ ಮಡ್ಚೋದು, 4 ಬೆರಳನ್ನು ಹಿಂಗೆ ಮುಷ್ಟಿ ಕಟ್ಟೋದು. ಇದನ್ನು ಮಾಡಿ ನೀವು ಒಂದು 5-10 ನಿಮಿಷ ಕೂತ್ಕೊಂಡ್ರಿ ಅಂದರೆ ನಿಮ್ಮ ಮೈಂಡು ತುಂಬ ಡಿಸ್ಟರ್ಬ್ ಆಗ್ತೀವಿ, ತುಂಬ ಬೇಜಾರಾಗುತ್ತೆ. ಯಾವುದ್ಯಾವುದೋ ಫೋನ್ ಕಾಲ್ಸ್ ಬರುತ್ತೆ. ಫೋನ್ ಕಾಲ್ಸ್ ಅಂದರೆ ಕೆಲವರಿಗೆ ಬ್ಯಾಂಕಿಂದ ಇರ್ಬೋದು, ಸಾಲ ಕೊಟ್ಟಿರೋರು ಪದೇ ಪದೇ ಫೋನ್ ಮಾಡಿ ಟೆನ್ಷನ್ ಕೊಡ್ತಾ ಇರ್ತಾರೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ. ಆ ಥರ ಇಲ್ಲಿ ಯಾರಿಗಾದ್ರೂ ಆಗ್ತಾ ಇದೆ ಅಂದರೆ ಇದು ಮೋಹಿನಿ ಮುದ್ರೆ ಅಂತೀವಿ ಇದಕ್ಕೆ. ಈ ಬೆರಳನ್ನು ಹಿಂಗೆ ಒಳಗಡೆ ಇಟ್ಕೊಳ್ಳೋದು, ಹೆಬ್ಬೆರಳನ್ನು 4 ಬೆರಳನ್ನು ಮುಷ್ಟಿ ಕಟ್ಟೋದು. ಈ ಥರ ಕೂಡ ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಈ ಥರ ಇಟ್ಕೊಂಡು ಕೂತ್ಕೊಂಡ್ರೆ ತುಂಬ ಬೇಗ ಮೈಂಡು ರಿಲೀಫ್ ಆಗುತ್ತೆ. ಆ ಟೆನ್ಷನ್ನಿಂದ ಹೊರಗೆ ಬರ್ತೀರಾ, ಸ್ಟ್ರೆಸ್ಸಿಂದ ಹೊರಗೆ ಬರ್ತೀರಾ. ಏನಾದ್ರು ಕೆಟ್ಟದಾಗಿ ಯೋಚನೆಗಳು ಬರ್ತಾ ಇದ್ದಾವೆ, ಅಯ್ಯೋ ಸಾಕಪ್ಪ ಜೀವನ, ಈ ಕಷ್ಟ ತಡೆಯೋಕ್ಕಾಗ್ತಾ ಇಲ್ಲ, ಈ ರಗಳೆ ತಡೆಯೋಕ್ಕಾಗ್ತಾ ಇಲ್ಲ, ಈ ಟಾರ್ಚರ್ ತಡೆಯೋಕ್ಕಾಗ್ತಾ ಇಲ್ಲ ಅಂತ ತುಂಬ ಜನಕ್ಕೆ ಅನ್ನಿಸ್ತಿರುತ್ತೆ ಅಲ್ವಾ. ಅವರು ಈ ಮೋಹಿನಿ ಮುದ್ರೆ ಹಾಕಿ ಕೂತ್ಕೊಳ್ಳಿ ಡೈಲಿ, ನಿಮಗೆ ತುಂಬ ಮೈಂಡ್ ಸ್ಟ್ರಾಂಗ್ ಆಗುತ್ತೆ. ಅದೆಲ್ಲದಕ್ಕಿಂತ ಇಮ್ಮಿಡಿಯೇಟು ಆ ಡಿಸ್ಟರ್ಬ್ ಮೈಂಡಿಂದ ಹೊರಗೆ ಬರ್ತೀರಾ. ಏನಾಗುತ್ತೆ, ಡಿಸ್ಟರ್ಬ್ ಮೈಂಡಿಂದ ಹೊರಗೆ ಬರ್ತೀರಾ. ಏನಿಲ್ಲ, ಜಸ್ಟ್ ಹಿಂಗೆ ಮುಷ್ಟಿ ಕಟ್ಟೋದು, ಹೆಬ್ಬೆರಳನ್ನ ಒಳಗಡೆ ಸೇರಿಸ್ಕೊಂಡು ಮುಷ್ಟಿ ಕಟ್ಟಿ ಹಿಂಗೆ ಮಾಮೂಲಿ ನಾವು ಧ್ಯಾನಕ್ಕೆ ಕೂತ್ಕೋತೀವಲ್ಲ ಮೆಡಿಟೇಷನ್ಗೆ, ಹಂಗೆ ಕೂತ್ಕೊಳ್ಳೋದು. ಇದು ಸಖತ್ ಪವರ್ಫುಲ್ ಮುದ್ರೆ, ಇದು ಮೋಹಿನಿ ಮುದ್ರೆ ಅಂತ ಕರಿತೀವಿ. ಇದನ್ನು ಮಾಡಿ. ಏನಿಲ್ಲ, ಜಸ್ಟ್ ಈ ಥರ ಬೆರಳನ್ನ ಹಿಂಗೆ ಒಳಗಡೆ ಹಾಕ್ಕೊಳ್ಳೋದು, 4 ಬೆರಳನ್ನ ಟೈಟಾಗಿ ಕಟ್ಟಿ ಮೆಡಿಟೇಷನ್ ಮಾಡೋವಾಗ ಇಲ್ಲ ಧ್ಯಾನ ಮಾಡೋವಾಗ, ಅದು ಇಲ್ಲ ಅಂತಂದರೆ ನೀವು ಸುಮ್ಮನೆ ಎಲ್ಲೋ ಕೂತಿರ್ತೀರ ಚೇರ್ ಮೇಲೆ, ಟಿ ವಿ ನೋಡ್ತಾ ಇರ್ತೀರ ಅಥವಾ ಏನೋ ನೋಡ್ತಿರ್ತೀರ, ಆ ಟೈಮಲ್ಲಿ ಈ ಮೋಹಿನಿ ಮುದ್ರೆಯನ್ನು ಹಾಕಿ ಕೂತ್ಕೊಳ್ಳಿ. ಮೈಂಡು ತುಂಬ ರಿಲೀಫ್ ಆಗುತ್ತೆ. ಬೇಕಾದರೆ ಅಭ್ಯಾಸ ಮಾಡಿ ನೋಡಿ. ಏನೋ ಕೆಟ್ಟ ಆಲೋಚನೆ ಬರ್ತಾ ಇರುತ್ತೆ, ಏನು ಮಾಡೋದಪ್ಪ ಅಂತ. ಆ ಆಲೋಚನೆಯಿಂದ ವಿತಿನ್ 5 to 10 ಮಿನಿಟ್ಸಲ್ಲಿ ನೀವು ಹೊರಗಡೆ ಬರ್ತೀರ. ಆ ಥರ ಕೆಟ್ಟ ಆಲೋಚನೆ ಯಾರು ಮಾಡ್ತಾ ಇಲ್ಲ ಅಲ್ವಾ? ಇಲ್ಲ. ಎಸ್, ವೆರಿ ಗುಡ್. ಸಂಕಲ್ಪ ಸಿದ್ಧಿನಲ್ಲಿ ಅದು ಮಾಡೋ ಹಾಗೆ ಇಲ್ಲ. ಮೋಹಿನಿ ಮುದ್ರೆ ಅಂತಾರೆ. ನೀವು ಟಿ ವಿ ನೋಡೋವಾಗ ಯಾವಾಗ ಬೇಕಾದರೂ ಸುಮ್ಮನೆ ಕೂತಾಗೆಲ್ಲ ಹಾಕೊಂಡು ಕೂತ್ಕೊಳ್ಳಿ. 1 ವಾರ 10 ದಿವಸ ಅಥವಾ 21 ದಿವಸ ಇದನ್ನು ಅಭ್ಯಾಸ ಮಾಡಿದಾಗ ಮೈಂಡ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಕೆಟ್ಟ ಕೆಟ್ಟ ಯೋಚನೆಗಳು ತಲೆನಲ್ಲಿ ಬರೋದಿಲ್ಲ. ಏನು ಬಂದರೂ ಸಾಧಿಸ್ತೀನಿ ಅನ್ನೋ ಒಂದು ಧೈರ್ಯ ಸ್ಟಾರ್ಟ್ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಮೋಹಿನಿ ಮುದ್ರೆಯನ್ನು ಹಾಕ್ಕೊಳ್ಳಿ. ಮೆಡಿಟೇಷನ್ ಮಾಡೋವಾಗ ಹಾಕಿ, ಟಿ ವಿ ನೋಡೋವಾಗ ಹಾಕಿ, ಸುಮ್ಮನೆ ಕೂತಿರೋವಾಗ ಹಾಕಿ, ಅಥವಾ ಏನೋ ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ತೀರಾ ಆವಾಗ ಬರೀ ತಲೆಗಷ್ಟೇ ಕೆಲಸ, ಕೈ ಕಾಲೇನು ಅಲ್ಲಾಡ್ಸಂಗಿರಲ್ಲ. ಅಂಥ ಟೈಮಲ್ಲಿ ಕೂಡ ಹಾಕಿ ಸುಮ್ಮನೆ ಹಿಂಗೆ ಕೂತ್ಕೊಂಡು ಕ್ಲಾಸನ್ನು ಕೇಳ್ತಾ ಇರಿ. ಇದು ಸಖತ್ ಪವರ್ಫುಲ್. ಇದು ಈ ಮುದ್ರೆಯನ್ನು ಹಾಕಿ ರಿಲೀಫ್ ಆದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನನಗೆ ಮೈಂಡ್ ರಿಲೀಫ್ ಆಯ್ತಪ್ಪ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಈಗ ನೇರವಾಗಿ ಕೂತ್ಕೊಳ್ಳಿ. ಇವತ್ತು ಕೂಡ ಟ್ವಿನ್ ಹಾರ್ಟ್ ಮೆಡಿಟೇಷನ್ನೇ ಇದೆ. ಇನ್ನು 2 ಡೇಸ್ ಅದನ್ನೇ ಮಾಡಬೇಕು. ಆಮೇಲೆ ಬೇಕಾದರೆ ಬೇರೆ ಅಫರ್ಮೇಷನ್ಸ್ ಅಥವಾ ಮೆಡಿಟೇಷನ್ ಮಾಡೋಣ. ಹೆಲ್ತಿಗೆ ಸಂಬಂಧಪಟ್ಟಿದ್ದು ಮಾಡೋಣ, ಇಲ್ಲ ಹಣಕ್ಕೆ ಸಂಬಂಧಪಟ್ಟಿದ್ದನ್ನು ಮಾಡೋಣ. ಎಲ್ಲವೂ ಬೇಕು ನಮಗೆ, ಬರೀ ಹಣ ಮಾತ್ರವೇ ಅಲ್ಲ, ಬೇರೆ ಎಲ್ಲವೂ ಬೇಕು. ಪ್ರಪಂಚ ಚೆನ್ನಾಗಿದೆ ಅಂದರೆ ತಾನೇ ನಾವು ಅದರಿಂದ ಏನಾದ್ರು ತೊಗೊಳಕ್ಕಾಗತ್ತೆ. ಪ್ರಪಂಚನೇ ಹಾಳಾಗಿದೆ ಅಂದರೆ ಏನು ತಗೊಳಕ್ಕಾಗತ್ತೆ? ಸೊ ಹಾಗಾಗಿ ಟ್ವಿನ್ ಹಾರ್ಟ್ ಮೆಡಿಟೇಷನ್ ಇವತ್ತು ಕೂಡ ಎಲ್ಲ ನೇರವಾಗಿ ಕೂತ್ಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಫಸ್ಟು ಒಂದು 4 ಪ್ರಾಣಾಯಾಮಗಳನ್ನ ಮಾಡೋಣ. ಈಗ ಭ್ರಮರಿ ಮಾಡ್ತಾ ಇದ್ದೀವಲ್ವಾ, ಯಾರಿಗಾದ್ರೂ ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇದೆಯಾ? ಅದು ಮಾಡಿ ಬಿಟ್ಟ ತಕ್ಷಣ ಏನು ಅನ್ನಿಸ್ತಾ ಇದೆ? ಖುಷಿ ಆಗ್ತಾ ಇದೆಯಾ? ಮೈಂಡೆಲ್ಲ ಸ್ವಲ್ಪ ರಿಲೀಫ್ ಆಗ್ತಾ ಇದೆ, ಬ್ರೈನ್ ಆಕ್ಟಿವ್ ಆಗ್ತಿದೆ ಅನ್ನಿಸ್ತಾ ಇದೆಯಾ? ಇನ್ನು ಪ್ರಾಕ್ಟೀಸ್ ಮಾಡ್ಬೇಕು ಅದನ್ನ. 1 ದಿನ 2 ದಿನದಲ್ಲಿ ಗೊತ್ತಾಗ್ತಾ ಇಲ್ಲ. ಓಕೆ. ಆಮೇಲೆ ಮಾಡ್ತಾ ಇದ್ದೀರಾ ಸಂಜೆ ಟೈಮು? ಯಾಕೋ ನಿಧಾನ ಬರ್ತಾ ಇದೆ ಸೌಂಡು. ಹೌದು. ಓಕೆ, ಡನ್. ಅದು ಹೇಳೋ ಜೋಶಲ್ಲಿ ಓಕೆ, ಸಂಜೆ ಕೂಡ ಮಾಡಿ. ಒಂದು 5 ಟೈಮ್ಸ್ ಮಾಡಿ, ಇಲ್ಲ 11 ಟೈಮ್ಸ್ ಮಾಡಿ. ಬ್ರೈನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ನೆನಪಿನ ಶಕ್ತಿ ಹೋಗ್ತಾ ಇರುತ್ತೆ ಕೆಲವರಿಗೆ. ಒಂದು ಏಜ್ ಆದಮೇಲೆ ಆಫ್ಟರ್ 40, 45, 50 ಆದಾಗ ನೆನಪಿನ ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ. ಏನೋ ಒಂದು ಇಟ್ಬಿಡ್ತೀವಿ, ಮರ್ತೋಗ್ತೀವಿ, ಅಥವಾ ಯಾರಿಗೋ ಏನೋ ಒಂದು ಕೊಡಬೇಕಿರುತ್ತೆ, ಮರ್ತೋಗ್ತೀವಿ. ಆ ಥರ ಅದು ಜಾಸ್ತಿ ಆಗುತ್ತೆ. ನಿಮಗೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಬ್ರೈನಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳಿದ್ರೆ, ಬ್ಲಡ್ ಕ್ಲಾತ್ ಆಗಿದ್ರೆ, ಅಥವಾ ನಿದ್ದೆ ಬರ್ತಾರಲ್ಲ, ತುಂಬ ಸ್ಟ್ರೆಸ್ ಆಗ್ತಾ ಇದೆ ಅಂದರೆ ಭ್ರಮರಿ ತುಂಬ ಒಳ್ಳೆ ಪ್ರಾಣಾಯಾಮ. ಅದನ್ನು
ಇಲ್ಲಿ ಮಾಡೋದ ಬಿಟ್ಟು ಮನೆಯಲ್ಲಿ ಕೂಡ ನೀವು ಆಫ್ಟರ್ ಸೆಷನ್ನು ಮಾಡಿ, ಇಲ್ಲ ಅಂದ್ರೆ ಇವಾಗ ಟೈಮ್ ಇಲ್ಲ ಅಂದ್ರೆ ಸಂಜೆ ಮಾಡಿ, ಇಲ್ಲ ಮಲಗೋ ಟೈಮಲ್ಲೂ ಕೂಡ ಮಾಡ್ಬೋದು. ಇದನ್ನ ಮಲಗಕ್ಕಿಂತ 10 ನಿಮಿಷ ಮುಂಚೆ ಇದನ್ನ ಮಾಡಿ ನಿದ್ದೆಗೆ ಹೋಗಿ ತುಂಬಾ ಚೆನ್ನಾಗಿ ಡೀಪ್ ಸ್ಲೀಪಿಗೆ ಹೋಗ್ತೀರಾ. ಈಗ ನಾವು ಏನು ಮಾಡೋಣ, ಫಸ್ಟು ಒಂದಷ್ಟು ಪ್ರಾಣಾಯಾಮಗಳನ್ನ ಮಾಡೋಣ. ಅದಾದಮೇಲೆ ಟ್ವಿನ್ ಹಾರ್ಟ್ ಮೆಡಿಟೇಷನ್ ಮಾಡೋಣ. ಓಕೆ, ಲೈಟನ್ನು ಆಫ್ ಮಾಡ್ಕೊಳ್ಳಿ. ಸ್ವಲ್ಪ ಕತ್ಲಿದ್ರೆ ಪರವಾಗಿಲ್ಲ, ತುಂಬ ಬೆಳಕಲ್ಲಿ ಕೂತ್ಕೊಳ್ಳೋದೇನು ಬೇಡ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ, ಆರಾಮಾಗಿ ಕೂತ್ಕೊಳ್ಳಿ. ಮುಂದಿನ 30 ನಿಮಿಷ ನಾನು ಯಾವುದೇ ರೀತಿಯ ನೋವಿಗೊಳಗಾಗದೆ ಈಸಿಯಾಗಿ ಕೂತ್ಕೊಳ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪದಲ್ಲಿ ಕೂತ್ಕೊಳ್ಳಿ. ಫಸ್ಟಿಗೆ ನಾಡಿ ಶೋಧನ ಮಾಡಬೇಕು. ನಾಡಿ ಶೋಧನ ಹೇಗೆ ಮಾಡಬೇಕು ಹೇಳ್ಕೊಟ್ಟಿದ್ದೆ ಅಲ್ವಾ. 2 ಬೆರಳನ್ನು ಮಡಚೋದು, ಹೆಬ್ಬೆರಳಿಂದ ಬಲ ಕಡೆಯಿಂದ ಮುಚ್ಚಬೇಕು, ಮೇಲೆ 2 ಬೆರಳಿಂದ ಎಡಗಡೆನ ಮುಚ್ಚಬೇಕು. ಬಲಗಡೆಯಿಂದ ಉಸಿರನ್ನ ತಗೊಂಡು ಸರಾಗವಾಗಿ ಎಲ್ಲೂ ಉಸಿರನ್ನ ನಿಲ್ಲಿಸಬಾರ್ದು, ಸ್ಟಾಪ್ ಮಾಡಬಾರ್ದು. ಬೇರೆದ್ರಲ್ಲಿ ಹಿಡಿದಿಟ್ಕೊಳ್ಳಿ ಅಂತ ಹೇಳ್ತೀನಲ್ಲ, ಹಾಗೆಲ್ಲೂ ಹಿಡಿದಿಟ್ಕೊಳ್ಳೋದು ಬೇಡ. ಈ ಕಡೆಯಿಂದ ತಗೊಂಡು ದೀರ್ಘವಾಗಿ ಈ ಕಡೆಯಿಂದ ಬಿಡೋದು. ಇದು ನಾಡಿ ಶೋಧನ ಫಸ್ಟು ಮಾಡಿಕೊಳ್ಳೇಬೇಕು. ಸೊ ಸ್ಟಾರ್ಟ್ ಮಾಡಿ. ಇನ್ಹೇಲ್, ನೇರವಾಗಿ ಕೂತ್ಕೊಳ್ಳಿ. ಬಲಗಡೆಯಿಂದ ಉಸಿರನ್ನು ತಗೊಳ್ಳಿ. ಇನ್ಹೇಲ್, ಎಡಗಡೆಯಿಂದ ಉಸಿರನ್ನು ನಿಧಾನವಾಗಿ ದೀರ್ಘವಾಗಿ ಬಿಡಿ. ಅದೇ ರೀತಿ ಎಡಗಡೆಯಿಂದ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಬಲಗಡೆಯಿಂದ ಬಿಡಿ. ಇದನ್ನು 5 ಅಥವಾ 7, 9 ಬಾರಿ ಮಾಡಬೇಕು. ನಿಧಾನವಾಗಿ ಬಲಗಡೆಯಿಂದ ತಗೊಳ್ಳಿ, ಎಡಗಡೆಯಿಂದ ಬಿಡಿ. ಇನ್ನೊಂದು ಕೈಯಲ್ಲಿ ಬೇಕಾದರೆ ಮೋಹಿನಿ ಮುದ್ರೆಯನ್ನು ಹಾಕ್ಕೋಬೋದು. ಇನ್ನೊಂದು ಕೈಯಲ್ಲಿ ಮೋಹಿನಿ ಮುದ್ರೆಯನ್ನು ಹಾಕ್ಕೊಂಡು ಕೂತ್ಕೋಬಹುದು. ಅಥವಾ ಫಸ್ಟ್ ಹೇಳಿದ್ನಲ್ಲ ಕಶ್ಯಪ ಮುದ್ರೆ, 2 ಬೆರಳುಗಳ ಮಧ್ಯೆ ಹೆಬ್ಬೆರಳು ಬರಬೇಕು, ಹೆಬ್ಬೆರಳು ಹೊರಗಡೆ ಅರ್ಧ ಕಾಣಿಸ್ಬೇಕು ಅಂತ, ಅದನ್ನಾದರೂ ಹಾಕ್ಕೊಳ್ಳಿ. ಈಗ ತೋರಿಸಿದಂಥ ಮೋಹಿನಿ ಮುದ್ರೆ ಬೇಕಾದರೂ ಹಾಕ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ಬಿಡಿ. 7 ಬಾರಿ, 9 ಬಾರಿ, 5 ಬಾರಿ, ನಿಮಗೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಬಾರಿ. ಉಸಿರಾಟ ತುಂಬ ದೀರ್ಘವಾಗಿರಲಿ. ಇಡೀ ಬಾಡಿಯನ್ನು ಹೋಗಿ ಬರಬೇಕಾದ ಉಸಿರು ದೀರ್ಘವಾಗಿರಲಿ. ಯಾರಿದು ಇದು ಕಂಪ್ಲೀಟ್ ಆಗಿದೆ, ಉಜ್ಜಯಿ ಪ್ರಾಣಾಯಾಮ ಮಾಡೋಣ. ಉಜ್ಜಯಿ ಅಂದರೆ ಗೊತ್ತಲ್ವಾ? ದೀರ್ಘವಾಗಿ ಮೂಗಲ್ಲಿ ಉಸಿರನ್ನು ತಗೊಳ್ಳೋದು, ಹೊಟ್ಟೆಯಲ್ಲಿ ಅದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋದು. ಹೋಲ್ಡ್ ಅಂದರೆ ಹೊಟ್ಟೆ ಬಲೂನ್ ಥರ ಊದ್ಕೊಂಡಿರಬೇಕು. ನಿಮಗೆ ಎಷ್ಟೊತ್ತು ಸಾಧ್ಯವಾಗುತ್ತೆ ಅಷ್ಟೊತ್ತು ಉಸಿರನ್ನು ಹಿಡಿದಿಟ್ಕೊಳ್ಳಿ. ಆಮೇಲೆ ಬಾಯಿಯ ಮುಖಾಂತರ ಉಸಿರನ್ನು ಬಿಡಬೇಕು. ಇದಕ್ಕೆ ಉಜ್ಜಯಿ ಪ್ರಾಣಾಯಾಮ ಅಂತ ಕರಿತೀವಿ. ಇದನ್ನು ಸ್ಟಾರ್ಟ್ ಮಾಡೋಣ. ಯಾರಿಗೆಲ್ಲ ನಾಡಿ ಶೋಧನ ಆಗಿದೆ ಅವರು ಉಜ್ಜಯಿ ಪ್ರಾಣಾಯಾಮವನ್ನು ಮಾಡಿ ನಿಧಾನವಾಗಿ ಮೂಗಿನ ಮುಖಾಂತರ 2 ಮೂಗಿಂದ ದೀರ್ಘವಾದ ಉಸಿರನ್ನು ತಗೊಳ್ಳಿ. ಹೋಲ್ಡ್ 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 ಮಾಡಿ, ಹೊಟ್ಟೆಯಲ್ಲಿ ಹೋಲ್ಡ್ ಮಾಡಿ, ಬಿಡಬೇಡಿ. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟೊತ್ತು ಉಸಿರನ್ನು ಹಿಡಿದಿಟ್ಕೋಬೇಕು. ತಲೆಯೆಲ್ಲ ಬಿಸಿ ಆಗುತ್ತೆ, ಬೆವರು ಬಂದಾಗ ಆಗುತ್ತೆ, ಹೃದಯ ಜೋರಾಗಿ ಬಡ್ಕೊಳ್ಳುತ್ತೆ ಇದು ಮಾಡಬೇಕಾದ್ರೆ.
ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಅನ್ನೋವಾಗ ಬಿಡಿ. ಬಾಯಿಯ ಮುಖಾಂತರ ಉಸಿರನ್ನು ಬಿಡಿ. ಇದನ್ನು 5 ಬಾರಿ ಮಾಡಿ. 5 ಬಾರಿ ಮೂಗಿನಿಂದ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಹೋಲ್ಡ್ ಮಾಡಿ. ಹೋಲ್ಡ್ ಹೋಲ್ಡ್ ಹೋಲ್ಡ್. ಬಾಯಿಯ ಮುಖಾಂತರ ಉಸಿರನ್ನು ಬಿಡಿ. ಇನ್ಹೇಲ್, ಹೋಲ್ಡ್ ಹೋಲ್ಡ್ ಹೋಲ್ಡ್. ಉಸಿರನ್ನು ಬಿಡಿ. ಇನ್ಹೇಲ್, ಹೋಲ್ಡ್ ಮಾಡಿ, ಹೋಲ್ಡ್ ಮಾಡಿ. ಬಾಯಿಯ ಮುಖಾಂತರ ಉಸಿರನ್ನು ಬಿಡಿ. ಇನ್ಹೇಲ್, ಮೂಗಿನ ಮುಖಾಂತರ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಹೋಲ್ಡ್ ಮಾಡಿ, ಹೊಟ್ಟೆಯಲ್ಲಿ ಹೋಲ್ಡ್ ಮಾಡಿ. ಬಾಯಿಯ ಮುಖಾಂತರ ಬಿಡಿ. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟೊತ್ತು ಪ್ರಾಣಶಕ್ತಿಯನ್ನು ಹಿಡಿದಿಟ್ಕೊಳ್ಳಿ. ಆಮೇಲೆ ನಿಧಾನವಾಗಿ ಬಾಯಿಯ ಮುಖಾಂತರ ಉಸಿರನ್ನು ಹೊರಗಾಕಿ. ಇದು ನಿಮ್ಮ ದೇಹದಲ್ಲಿರುವಂಥ ಟಾಕ್ಸಿನನ್ನು ರಿಮೂವ್ ಮಾಡುತ್ತೆ. ಅದೇ ರೀತಿ ಪೂರ್ತಿ ನರನಾಡಿಗಳು ಆ್ಯಕ್ಟಿವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಯಾವುದು 5 ಬಾರಿ ಮುಗಿಸಿದ್ದೀರಾ. ಈಗ ಭ್ರಮರಿಯನ್ನು ಮಾಡೋಣ. ಭ್ರಮರಿ ಅಂದರೆ ಮುಖವನ್ನು ಫುಲ್ ಕವರ್ ಮಾಡುವಂಥದ್ದು. ಹೆಬ್ಬೆರಳಿಂದ ಕಿವಿಯನ್ನು ಬಂದ್ ಮಾಡಬೇಕು. ಕಿವಿಯನ್ನು ಟೈಟಾಗಿ ಬಂದ್ ಮಾಡಿ 4 ಬೆರಳುಗಳಿಂದ ಮುಖವನ್ನು ಕವರ್ ಮಾಡುವಂಥದ್ದು. ಮೇಲಿನ ಬೆರಳಿಂದ ಉಬ್ಬನ್ನು ಇದು ಮಾಡಿ, ಮಧ್ಯದ ಬೆರಳಿಂದ ಕಣ್ಣು ರೆಪ್ಪೆಯನ್ನು ಬಂದ್ ಮಾಡಿ, ಉಂಗುರದ ಬೆರಳಿಂದ ಮೂಗಿನ ತುದಿ ಹತ್ರ ಇಟ್ಕೊಳ್ಳಿ. ಕಿರು ಬೆರಳನ್ನು ಗಲ್ಲ ಕೆಳ ತುಟಿಯ ಕೆಳಗಡೆ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ದುಂಬಿಯ ನಾದವನ್ನು ಮಾಡ್ತಾ ಉಸಿರನ್ನು ಬಿಡಬೇಕು. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ದುಂಬಿಯ ನಾದವನ್ನು ಮಾಡ್ತಾ ಉಸಿರನ್ನು ಬಿಡಿ. ಇದರಿಂದ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಕಮ್ಮಿ ಆಗುತ್ತೆ. ಭ್ರಮರಿಯನ್ನು ಮಾಡೋದ್ರಿಂದ ಮೆದುಳಿನಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ನೀವು ಮಾಡ್ತಾ ಇರಿ, ಉಸಿರನ್ನು ತಗೊಂಡು ಬಿಡೋದು ಮಾಡ್ತಾಯಿರಿ. ನಾನು ಎಕ್ಸ್ಪ್ಲೈನ್ ಮಾಡೋದನ್ನು ಕೇಳಿಸ್ಕೊತಾ ಇರಿ. ಮೆದುಳಿನಲ್ಲಿ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ನಾವು ದುಂಬಿಯ ನಾದವನ್ನು ಮಾಡುವಾಗ ಅದರ ಕಂಪನದಿಂದ ನಮ್ಮ ಥೈರಾಯ್ಡ್ ಏನಿದೆ ಅದು ಕೂಡ ಸಮಸ್ಯೆ ಇದ್ದರೆ ಯಾರಿಗಾದರೂ ಕಮ್ಮಿ ಆಗುತ್ತೆ. 5 ಬಾರಿ ಭ್ರಮರಿಯನ್ನು ಮಾಡಿ. ನಿಮ್ಮ ಮಕ್ಕಳಿಗೆ ಕೂಡ ಭ್ರಮರಿಯನ್ನು ಮಾಡಿಸಿ. ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ಓದಿದ್ದೆಲ್ಲ ಚೆನ್ನಾಗಿ ನೆನಪಿರುತ್ತೆ. ಹಾಗೆ ನಿರ್ಧಾರವನ್ನು ತಗೊಳ್ಳೋದ್ರಲ್ಲಿ ಕ್ಲಾರಿಟಿ ಜಾಸ್ತಿ ಆಗುತ್ತೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಒಂದು ಕ್ಲಾರಿಟಿ ಕ್ರಮೇಣ ಮಾಡ್ತಾ ನಿಮಗೆ ಆಫ್ಟರ್ 21 ಡೇಸ್, 40 ಡೇಸ್, 60 ಡೇಸಲ್ಲಿ ತುಂಬ ಕ್ಲಾರಿಟಿ ಬರುತ್ತೆ. ಏನು ಮಾಡಬೇಕು ಏನು ಮಾಡಬಾರ್ದು, ಇವ್ರ ಜೊತೆ ನಮಗೆ ಸ್ನೇಹ ಬೇಕಾ ಬೇಡವಾ ಅನ್ನೋ ಒಂದು ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ. 100x ಪವರ್ ಬರುತ್ತೆ ಬ್ರೈನ್ಗೆ. ಯಾರು 5 ಬಾರಿ ಭ್ರಮರಿಯನ್ನು ಮುಗಿಸಿದ್ದೀರಿ ಅವರು ನಿಧಾನವಾಗಿ ಉಸಿರಾಟದ ಕಡೆ ಗಮನ ಕೊಡಿ. ಉಸಿರಾಟವನ್ನು ಮಾಡಿ. ನಿಧಾನವಾಗಿ ಉಸಿರಾಟವನ್ನು ಮಾಡಿ. ದೀರ್ಘವಾದ ಉಸಿರಾಟವನ್ನು ಮಾಡಿ. ಉಸಿರು ತಗೊಳ್ಳೋದು ಬಿಡೋದು. ದೀರ್ಘವಾದ ಸಹಜವಾದ ಉಸಿರಾಟವನ್ನು ಮಾಡ್ತಾಯಿರಿ. ಈಗ
ಟ್ವಿನ್ ಹಾರ್ಟ್ ಮೆಡಿಟೇಷನನ್ನು ಸ್ಟಾರ್ಟ್ ಮಾಡೋಣ. ಕೈಗಳೆರಡು ಆಶೀರ್ವಾದದ ರೂಪಕ್ಕೆ ಬರಲಿ. ನಿಮ್ಮ ಎರಡೂ ಕೈಗಳು ಆಶೀರ್ವಾದದ ರೂಪಕ್ಕೆ ಬರಲಿ. ಉಸಿರಾಟ ನಿಧಾನವಾಗಿ ತಂತಾನೆ ಮಾಡ್ತಾ ಇರಿ. ಉಸಿರಾಟದ ಕಡೆ ಗಮನ ಕೊಡಿ. ಈಗ ನೀವು ಕೂತಿರ್ತಕ್ಕಂಥ ಜಾಗವನ್ನು ಒಮ್ಮೆ ಸ್ಪಷ್ಟವಾಗಿ ನೆನಪು ಮಾಡಿಕೊಳ್ಳಿ, ಎಲ್ಲಿದ್ದೀನಿ ನಾನು ಅಂತ. ಅದಕ್ಕಿಂತ 10 ಪಟ್ಟು ನೀವು ಬೆಳೆದಿದ್ದೀರಾ. 10 ಪಟ್ಟು ನಿಮ್ಮ ದೇಹ ದೊಡ್ಡದಾಗಿದೆ. ಹಾಗೆ ನಿಮ್ಮನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ, ನೀವು ಬ್ರಹ್ಮಾಂಡದಷ್ಟು ದೊಡ್ಡದಾಗಿ ಬೆಳೀತಾ ಇದ್ದೀರಿ. ನಿಮ್ಮ ಗಾತ್ರ ತುಂಬ ದೊಡ್ಡದಾಗಿ ಆಗ್ತಾ ಇದೆ. ಈಗ ನೀವು ಬಿಲ್ಡಿಂಗ್ ಅಷ್ಟು ದೊಡ್ಡದಾಗಿದ್ದೀರಿ. 50 ಅಡಿ 100 ಅಡಿ ಎತ್ತರ ಆಗಿದ್ದೀರಾ. ಹಾಗೆ ನಿಮ್ಮನ್ನು ಕಲ್ಪನೆ ಮಾಡ್ಕೊಳ್ಳಿ. ಹಾಗೆ 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 ದೊಡ್ಡದು ಆಗ್ತಾ 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 ಇಡೀ ಬ್ರಹ್ಮಾಂಡ, ಭೂಮಂಡಲ ಏನಾಗಿದೆ, ನಿಮಗೆ ಒಂದು ಚೆಂಡಿನ ಆಕಾರದಲ್ಲಿ ಅಥವಾ ವಾಲಿಬಾಲ್ ರೂಪದಲ್ಲಿ ಕಾಣಿಸ್ತಾ ಇದೆ. ಅದರಲ್ಲಿ ಬರುವಂಥ ಎಲ್ಲ ಜೀವರಾಶಿಗಳಿಗೆ ನೀವು ಈಗ ಆಶೀರ್ವಾದವನ್ನು ಮಾಡಬೇಕು. ಸೊ ಹಾಗಾಗಿ ಮೊದಲಿಗೆ ಹಸಿರು ಮರ ಗಿಡಗಳಿಂದ ಕಂಗೊಳಿಸುತ್ತಿರುವ ಭೂಮಿಗೆ ನಿಮ್ಮ ಆಕಾರ ಎಷ್ಟು ದೊಡ್ಡದಾಗಿದೆ ಅಂದರೆ ಇಡೀ ಭೂಮಂಡಲ ಒಂದು ಚೆಂಡಿನ ಆಕಾರದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಅದರಲ್ಲಿರುವಂಥ ಮರ ಗಿಡಗಳಿಗೆ, ಹಸಿರುಗೆ, ಕಾಡುಗಳಿಗೆ ಸ್ವಚ್ಛವಾಗಿ ಸಮೃದ್ಧವಾಗಿ ಹೀಗೆ ಇರುವಂಥ ಆಶೀರ್ವಾದವನ್ನು ಮಾಡಿ, ಅದೇ ರೀತಿ ಒಂದು ಒಳ್ಳೆಯ ಶುದ್ಧವಾದ ಗಾಳಿಯನ್ನು ಬಿಡುಗಡೆ ಮಾಡಿ ಜನಸಾಮಾನ್ಯರಿಗೆ ಉಸಿರಾಟ ಮಾಡಲು ಒಳ್ಳೆಯ ಅವಕಾಶವನ್ನು ಮಾಡಿದ್ದೀಯಾ ಅಂತ ಒಳ್ಳೆಯ ಮನಸ್ಸಿಂದ ಆಶೀರ್ವಾದವನ್ನು ಮಾಡಿ. ನಂತರ 3 ಭಾಗ ನೀರಿದ್ದು 1 ಭಾಗ ಭೂಮಿ ಇದೆ. ಆ 3 ಭಾಗ ನೀರಿನಲ್ಲಿ ವಾಸ ಮಾಡುವಂಥ ಜಲಚರಗಳಿಗೆ, ಎಲ್ಲ ಜಲಚರಗಳಿಗೆ ನಾವು ಆಶೀರ್ವಾದವನ್ನು ಮಾಡೋಣ. ಎಲ್ಲರೂ ಆರೋಗ್ಯದಿಂದ, ಸಮೃದ್ಧಿಯಿಂದ, ನೆಮ್ಮದಿಯಿಂದ ಬಾಳಲಿ ಅಂತ ನೀರಿನಲ್ಲಿರುವಂಥ ಜಲಚರಗಳಿಗೆ ಆಶೀರ್ವಾದವನ್ನು ಮಾಡೋಣ. ಅದೇ ರೀತಿ ಕಾಡು ಪ್ರಾಣಿಗಳಿಗೆ ನಾವು ಆರೋಗ್ಯದಿಂದಿರಿ, ಮನುಷ್ಯರಿಂದ ಯಾವುದೇ ತೊಂದರೆ ಅನುಭವಿಸದೆ ಖುಷಿಯಾಗಿರಿ ಅಂತ ಆಶೀರ್ವಾದವನ್ನು ಮಾಡೋಣ. ಮನಸ್ಫೂರ್ತಿಯಾಗಿ ಪ್ಯೂರ್ ಹಾರ್ಟಿಂದ ಆಶೀರ್ವಾದನ ಮಾಡಿ. ಯಾವುದೇ ರೀತಿಯ ಡೌಟ್ ಬೇಡ, ಕಲ್ಮಶ ಬೇಡ. ಈಗ ಕಾಡು ಪ್ರಾಣಿಗಳೆಲ್ಲ ಸುಖವಾಗಿದ್ದಾರೆ. ಅದೇ ರೀತಿ ನೀವು ಸಾಕಿರುವಂತಹ ಪೆಟ್ಗಳು, ನಾಯಿ ಇರಬಹುದು, ಬೆಕ್ಕು ಇರಬಹುದು, ಹಸು ಇರಬಹುದು, ಮೊಲ, ಕುದುರೆ, ಗಿಳಿ, ಹೀಗೆ ಹಲವಾರು ಪ್ರಾಣಿಗಳನ್ನು ಸಾಕಿರ್ತಾರೆ. ಆ ಎಲ್ಲ ಸಾಕು ಪ್ರಾಣಿಗಳಿಗೆ ನಿಮ್ಮ ಅದ್ಭುತವಾದ ಪ್ಯೂರ್ ಆಶೀರ್ವಾದವನ್ನು ಮಾಡಿ. ಎಲ್ಲವೂ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಯನ್ನು ಅನುಭವಿಸದೆ ಆರೋಗ್ಯವಾಗಿ ಸುಖವಾಗಿ ಅವರು ಸಾಕಿರ್ತಕ್ಕಂಥವರ ಜೊತೆ ನೆಮ್ಮದಿಯಾಗಿ ಖುಷಿಯಾಗಿ ಇರಲಿ ಅಂತ ಆಶೀರ್ವಾದವನ್ನು ಮಾಡಿ. ಇಡೀ ಭೂಮಂಡಲವನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಇಡೀ ಭೂಮಂಡಲ ಸಮೃದ್ಧವಾಗಿದೆ, ಸ್ವಚ್ಛವಾಗಿದೆ, ನೆಮ್ಮದಿಯಾಗಿದೆ ಅಂತ ನೆನಪು ಮಾಡ್ಕೊಳ್ತಾ ಹೀಗೆ ಇರಿ ಅಂತೇಳಿ ಆಶೀರ್ವಾದವನ್ನು ಮಾಡಿ. ಹಾಗೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ, ಅದೇ ರೀತಿ ಆ್ಯನಿವರ್ಸರಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ, ಅವರಿಗೆ ಕೂಡ ಆರೋಗ್ಯ ಆಯುಷು
ಭಗವಂತ ಕೊಡಲಿ ಅಂತ ಆಶೀರ್ವಾದವನ್ನು ಮಾಡಿ, ಪರೋಕ್ಷವಾಗಿ ನಿಮ್ಮ ಆಶೀರ್ವಾದ ಅವರಿಗೆ ಸಿಕ್ಕಿದ್ರೆ ಅವರು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಸಿಗುತ್ತೆ. ನೀವು ಕೂಡ ಪರೋಕ್ಷವಾಗಿ ಒಬ್ಬರ ಸಕ್ಸಸ್ಗೆ ಕಾರಣರಾಗ್ತೀರಿ. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಮಕ್ಕಳಿರಬಹುದು, ನಿಮ್ಮ ಫ್ರೆಂಡ್ಸ್ ಇರಬಹುದು, ನಿಮಗಿಂತ ರಿಲೇಟಿವ್ಸ್ ಇರಬಹುದು, ಎಲ್ಲರಿಗೂ ಒಳ್ಳೆಯ ಮನಸ್ಸಿಂದ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಆಶೀರ್ವಾದವನ್ನು ಮಾಡಿ, ತದನಂತರ ನಿಧಾನವಾಗಿ ಉಸಿರಾಟವನ್ನು ಮಾಡಿ, ಹಾಗೆ ನಿಮ್ಮ ಆಶೀರ್ವಾದದ ರೂಪದಲ್ಲಿ ಮನಸ್ಸು ಒಂದು ಕ್ಷಣ ಹಾಗೇ ಇರಲಿ. ಆ ಫೀಲನ್ನು ಮಾಡಿ, ಆ ಖುಷಿಯನ್ನು ಫೀಲ್ ಮಾಡಿ. ಒಬ್ಬರಿಗೆ ಆಶೀರ್ವಾದ ನೀಡುವಾಗ ನಿಮ್ಮ ಮನಸ್ಥಿತಿ ಹೇಗಿದೆ, ಉಲ್ಲಾಸಭರಿತವಾಗಿದೆ, ಮುಖದಲ್ಲಿ ಕಿರುನಗೆ ಇರಲಿ, ಮುಗುಳ್ನಗೆ ಇರಲಿ. ಹೀಗೆ ನಿಧಾನವಾಗಿ ನಿಮ್ಮ ಗಾತ್ರವನ್ನು ಕಮ್ಮಿ ಮಾಡುತ್ತಾ ಬರೋಣ. ಕಣ್ಣುಗಳನ್ನು ಬಿಡಬೇಡಿ ಯಾರು. ಈಗ ನಿಮ್ಮ ಗಾತ್ರ 10 ಪಟ್ಟು ಕಮ್ಮಿಯಾಗಿದೆ, ಹಾಗೆ ಇನ್ನು 10 ಪಟ್ಟು ಕಮ್ಮಿಯಾಗಿದೆ, ಹಾಗೆ ಇನ್ನು 10 ಪಟ್ಟು ಕಮ್ಮಿಯಾಗಿದೆ. ಕಮ್ಮಿ ಆಗ್ತಾ 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 ನೀವು ಈಗ ನಿಮ್ಮ ಕೂತಿರ್ತಕ್ಕಂಥ ಕೋಣೆಗೆ, ನಿಮ್ಮ ನಿಜವಾದ ಸ್ಥಳಕ್ಕೆ ಬಂದಿದ್ದೀರಿ, ವಾತ್ಸವ ಸ್ಥಿತಿಗೆ ಬಂದಿದ್ದೀರಿ. ಈಗ ನೀವು ನಿಮ್ಮ ಹಿರಿಯರಲ್ಲಿ ಆಶೀರ್ವಾದವನ್ನು ಬೇಡುವ ಸಮಯ. ಕಣ್ಣುಗಳನ್ನು ಹಾಗೆ ಮುಚ್ಚಿಡಿ. ಈಗ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ನಿಮ್ಮ ತಂದೆ ತಾಯಿ ಗುರು ಹಿರಿಯರನ್ನು ನೆನಪು ಮಾಡ್ಕೊಳ್ಳಿ. ನೀವು ಬೆಳಗ್ಗೆ ಈಗ ಒಂದು ಕೆಲಸಕ್ಕೆ ಹೊರಟಿದ್ದೀರಿ, ಅವರ ಎಲ್ಲರ ಸಂಪೂರ್ಣ ಆಶೀರ್ವಾದವನ್ನು ಪಡ್ಕೊಂಡು ಹೋಗಿ. ನಿಮ್ಮ ತಂದೆ ತಾಯಿ ಹಾಗೂ ಹಿರಿಯರು ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಿಮ್ಮ ತಂದೆ ತಾಯಿಯನ್ನು ನೆನಪು ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಶರಣಾಗತರಾಗಿ ಅವರ ಪಾದಾರವಿಂದಗಳಿಗೆ ನಮಸ್ಕಾರಗಳನ್ನು ಮಾಡ್ಕೊಳ್ಳಿ. ಅವರ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಕ್ಕಿದೆ ಅನ್ನೋ ಒಂದು ಕಲ್ಪನೆಯಲ್ಲಿ. ಅದೇ ರೀತಿ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದೇ ರೀತಿ ನೀವು ಗುರುಗಳು ಅಂತ ನಂಬಿರ್ತಕ್ಕಂಥ ಒಬ್ಬ ಗುರುವಿನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದೇ ರೀತಿ ಗ್ರಾಮ ದೇವತೆ, ನೀವು ವಾಸ ಮಾಡುವಂಥ ಜಾಗಕ್ಕೆ ಒಬ್ಬ ದೈವ ಅಥವಾ ದೇವರು ಇರ್ತಾರೆ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇವರೆಲ್ಲರ ಆಶೀರ್ವಾದ ನಿಮಗೆ ಸಿಕ್ಕಿದೆ. ನೀನು ಮಾಡುವ ಎಲ್ಲ ಕೆಲಸದಲ್ಲೂ ನನ್ನ ಸಂಪೂರ್ಣ ಸಹಕಾರ ಇದೆ ಎನ್ನುವ ಗ್ರೀನ್ ಸಿಗ್ನಲ್ ನಿಮಗೆ ಸಿಕ್ಕಿದೆ. ಎಲ್ಲರೂ ನಗುತ್ತಾ ಒಳ್ಳೆಯ ಮನಸ್ಸಿಂದ ನಿಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಇದರಿಂದ ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಸಿಗುತ್ತೆ. ಈಗ 3 ಬಾರಿ ಓಂಕಾರವನ್ನು ಹೇಳೋಣ. ಅದಕ್ಕಿಂತ ಮುಂಚೆ 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡೋಣ. ಇನ್ಹೇಲ್, ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಬಿಡಿ. ಮತ್ತೊಮ್ಮೆ ಉಸಿರನ್ನು ತಗೊಳ್ಳಿ. ಇನ್ಹೇಲ್, ಉಸಿರನ್ನು ಬಿಡಿ. ಹಾಗೆ ಇನ್ನೊಂದು ಬಾರಿ ಉಸಿರನ್ನು ತಗೊಳ್ಳಿ. ಈಗ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಕೈಗಳು ಮೋಹಿನಿ ಮುದ್ರೆಯಲ್ಲಿರಲಿ ಅಥವಾ ಚಿನ್ ಮುದ್ರೆಯಲ್ಲಿರಲಿ. ಈಗ ನಿಧಾನವಾಗಿ 3 ಬಾರಿ ಓಂಕಾರವನ್ನು ಹೇಳೋಣ. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಓಂಕಾರದ ಕಂಪನ ನಿಮ್ಮ ಇಡೀ ದೇಹವನ್ನು ಆವರಿಸಲಿ. ನಿಮ್ಮ ದೇಹದಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ಹೊರಗಡೆ ಹೋಗಲಿ. ಈಗ ಸ್ಟಾರ್ಟ್ ಮಾಡೋಣ. ಉಸಿರನ್ನು ತಗೊಳ್ತಾ
ಉಸಿರನ್ನು ಬಿಡುವಾಗ ಓಂಕಾರವನ್ನು ಹೇಳಿ. ಓ ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಓ ಉಸಿರನ್ನು ತಗೊಳ್ಳಿ. ಇನ್ಹೇಲ್. ಓ ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಆರಾಮಾಗಿರಿ. ದೇಹದಲ್ಲಿ ಯಾವುದೇ ಥರದ ನೋವುಗಳಿಲ್ಲ. ಬಾಡಿ ತುಂಬ ಹಗೂರವಾಗಿದೆ ಹಾಗೂ ಮನಸ್ಸು ಪ್ರಸನ್ನವಾಗಿದೆ. ಮುಖದಲ್ಲಿ ಮಂದಹಾಸವಿರಲಿ, ಕಿರುನಗೆ ಇರಲಿ. ನಾನು ತುಂಬ ಖುಷಿಯಾಗಿದ್ದೇನೆ, ನೆಮ್ಮದಿಯಾಗಿದ್ದೇನೆ. ನನ್ನ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ, ಹಣ, ಆಸ್ತಿ, ಅಂತಸ್ತು, ಗೌರವ, ಯಶಸ್ಸು ಎಲ್ಲವೂ ಬಂದಿದೆ. ನಾನು ಸಂತೃಪ್ತಳಾಗಿದ್ದೇನೆ ಅಥವಾ ಸಂತೃಪ್ತನಾಗಿದ್ದೇನೆ. ನನ್ನ ಜೀವನದಲ್ಲಿ ನನಗೆ ಬೇಕಾದ ಸಕಲ ಐಶ್ವರ್ಯಗಳು, ನೆಮ್ಮದಿ ಎಲ್ಲವೂ ಸಿಕ್ಕಿದೆ. ನಾನು ಸಂತೃಪ್ತನಾಗಿದ್ದೇನೆ ಅಥವಾ ಸಂತೃಪ್ತಳಾಗಿದ್ದೇನೆ ಎನ್ನುವ ಭಾವನೆ ಬರಲಿ. ಈಗ ವಾತ್ಸವ ಸ್ಥಿತಿಗೆ ಬನ್ನಿ, ಸಹಜ ಸ್ಥಿತಿಗೆ ಬನ್ನಿ. ನಿಮ್ಮ ಎರಡೂ ಕೈಗಳನ್ನು ಚೆನ್ನಾಗಿ ರಬ್ ಮಾಡಿ. ರಬ್ ಮಾಡ್ತಾ ಆ ಬಿಸಿ ಕೈಗಳನ್ನು ಕಣ್ಣಿಗೆ ಸ್ಪರ್ಶ ಮಾಡಿ, ಕೆನ್ನೆ ಹಾಗೂ ಗಲ್ಲಗಳಿಗೆ ಸ್ಪರ್ಶ ಮಾಡಿ. ಮತ್ತೊಮ್ಮೆ ಕೈಗಳನ್ನು ರಬ್ ಮಾಡುತ್ತಾ ಇಡೀ ದೇಹವನ್ನು ಸ್ಪರ್ಶ ಮಾಡಿ. ನಿಮ್ಮ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕೀಳಿರಿಮೆ ಬೇಡ. ಅಸಾಧ್ಯವಾದುದನ್ನು ಸಾಧ್ಯ ಮಾಡುವ ಶಕ್ತಿ ನನ್ನಲ್ಲಿದೆ ಎನ್ನುವ ದೃಢ ಸಂಕಲ್ಪವನ್ನು ಮಾಡಿ. ಪರಿಸ್ಥಿತಿ ಯಾವುದೇ ಇದ್ದರೂ ನನ್ನ ಮನಸ್ಥಿತಿ ಚೇಂಜ್ ಆಗೋದಿಲ್ಲ. ನಾನು ಯಾವುದೇ ಸಣ್ಣ ಪುಟ್ಟ ಅಡೆತಡೆಗಳಿಗೆ ನಿಲ್ಲದೆ ನನ್ನ ಗೋಲನ್ನು ರೀಚ್ ಆಗ್ತೀನಿ. ನಾನು ಸಾಧನೆಯನ್ನು ಮಾಡೇ ಮಾಡ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡಿ. ನಿಮ್ಮ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕೀಳಿರಿಮೆ ಬೇಡ. ಕಾರಣ ನಿಮಗಿಂತ ಚೆನ್ನಾಗಿ ನಿಮ್ಮ ಪಾತ್ರವನ್ನು ಬೇರೆ ಯಾರಿಗೂ ಮಾಡಲು ಸಾಧ್ಯವಿಲ್ಲ. ಐ ಆಮ್ ಗ್ರೇಟ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹ್ಯಾಂಡ್ಸಮ್. ಐ ಆಮ್ ಪವರ್ಫುಲ್, ಐ ಆಮ್ ವೆರಿ ಪವರ್ಫುಲ್. ನಾನು ಏನು ಬೇಕಾದರೂ ಸಾಧನೆಯನ್ನು ಮಾಡ್ತೀನಿ. ಅಸಾಧ್ಯ ಎನ್ನುವ ಶಬ್ದ ನನ್ನ ಜೀವನದಲ್ಲಿ ಇಲ್ಲ ಅನ್ನೋ ಒಂದು ದೃಢ ಸಂಕಲ್ಪ ಬರಲಿ. ಖುಷಿಯಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿ ಇರ್ತೇನೆ. ಎಂಥದ್ದೇ ಸಮಯದಲ್ಲೂ ಖುಷಿಯಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿ ಇರ್ತೀನಿ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡಿ. ನನ್ನ ಸುತ್ತಮುತ್ತಲೂ ಇರುವಂಥ ಎಲ್ಲರ ಜೊತೆ ನಾನು ಒಳ್ಳೆಯ ಬಾಂಧವ್ಯವನ್ನು ಇಟ್ಕೊಳ್ತೇನೆ ಅನ್ನೋ ಒಂದು ದೃಢ ಸಂಕಲ್ಪವನ್ನು ಮಾಡಿ. ನಿಧಾನವಾಗಿ ಕರಗಳನ್ನು ಉಜ್ಜಿ ಮತ್ತೊಮ್ಮೆ ನಿಮ್ಮ ಮುಖಕ್ಕೆ ಆ ಬಿಸಿಯ ಸ್ಪರ್ಶವನ್ನು ಮಾಡಿ. ನಿಧಾನವಾಗಿ ಆಯಾಸವಿಲ್ಲದೆ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಹಾಗೂ ಕರಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ನಿಮ್ಮ ಕೈಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಹಾಗೆ ನಿಧಾನವಾಗಿ ಕುತ್ತಿಗೆಯನ್ನು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ತಿರುಗಿಸುತ್ತಾ ಸ್ವಲ್ಪ ಬಾಡಿಯನ್ನು ಶೇಕ್ ಮಾಡಿ ಸಹಜ ಸ್ಥಿತಿಗೆ ಬನ್ನಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ನೀರಿನ ಲೋಟವನ್ನು ತಗೊಳ್ಳಿ.
ನೀರಿನ ಲೋಟವನ್ನು ತಗೊಳ್ಳಿ. ನೀರಿಗೆ ಎಡೆಬಿಡದೆ ಸುರಿದರೆ ಮಳೆ, ಇಡೀ ದೇಶವನ್ನೇ ಕೊಚ್ಚಿಕೊಂಡು ಹೋಗುವಂಥ ಶಕ್ತಿ ಇದೆ. ಹಾಗಾದಮೇಲೆ ನಿಮ್ಮ ಜೀವನದಲ್ಲಿರುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿವಾರಣೆ 100ಕ್ಕೆ 1000% ಮಾಡೇ ಮಾಡುತ್ತೆ. ನೀರಿಗೆ ಸ್ಮರಣ ಶಕ್ತಿ ಇದೆ, ನೀರಿಗೆ ಭಾವನೆ ಇದೆ. ನಿಮ್ಮ ಎಲ್ಲ ಆಸೆಗಳನ್ನು, ಆಕಾಂಕ್ಷೆಗಳನ್ನು, ಸಾಧನೆಗಳನ್ನು ನೀರಿಗೆ ಹೇಳಿ, ಅದು ಖಂಡಿತ ನೆರವೇರಿಸುತ್ತೆ. ಸೊ ಹಾಗಾಗಿ ನಿಮಗೇನು ಬೇಕೋ ಅದನ್ನೆಲ್ಲ ನೀರಿಗೆ ಹೇಳಿ, ಇಲ್ಲಾಂದರೆ ಗಾಯತ್ರಿ ಮಂತ್ರವನ್ನಾದರೂ ಹೇಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಸಾಧನೆಯನ್ನು ಮಾಡಲು ನನಗೆ ಸಹಕರಿಸಿದ್ದೀಯಾ. ನನ್ನ ಪ್ರಾಣ ಶಕ್ತಿಯನ್ನು ಹೆಚ್ಚು ಮಾಡಿದ್ದೀಯಾ. ಎಲ್ಲ ಸಮಯದಲ್ಲೂ ನನ್ನ ಜೊತೆ ಇದ್ದು ನಾನು ಮಾಡುವ ಕೆಲಸಗಳಲ್ಲಿ ನನಗೆ ಸಹಾಯ ಮಾಡಿದ್ದೀಯಾ. ಇನ್ನು ಮುಂದೆ ನಾನು ಮಾಡುವ ಪ್ರತಿಯೊಂದು ಸಾಧನೆಗೂ ನೀನು ಸಾಕ್ಷಿಯಾಗಿದ್ದೀಯಾ ಎಂದು ನಂಬಿದ್ದೇನೆ. ನನಗೆ ಬೇಕಾದಂಥ ಎಲ್ಲ ಐಶ್ವರ್ಯಗಳನ್ನು ನನಗೆ ಕೊಟ್ಟಿದ್ದೀಯಾ. ಹಾಗಾಗಿ ನಿನಗೆ ಅನಂತ ಧನ್ಯವಾದಗಳು ಎಂದು ನೀರಿಗೆ ಥ್ಯಾಂಕ್ ಯು ಹೇಳಿ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ವೆಲ್ದಿ, ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಗ್ರೇಟ್ಫುಲ್, I am beautiful, I am beautiful, I am beautiful. I am so clever, I am so clever. I am brilliant, I am brilliant. I am handsome, I am handsome, I am handsome. Thank you, thank you, thank you. Love you, love you, love you. ನೀರಿಗೆ ನಿಮ್ಮ ಭಾವನೆಯನ್ನು ತಿಳಿಸಿ, ನೀರಿಗೆ ಎನರ್ಜೈಸ್ ಮಾಡಿ, ನೀರನ್ನು ಶಕ್ತಿಯುತವಾಗಿ ಮಾಡಿ. ಈಗ ನೀರನ್ನು ಕುಡಿಯಿರಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ನೀರನ್ನು ಕುಡೀರಿ. ಕುಡಿದ್ರಾ? ಯಾಕೆ ಕೆಲವರು ಲೇಟಾಗಿ ಬಂದಿದ್ದೀರಾ? ನಮ್ಮ ಕ್ಲಾಸು 5 ಗಂಟೆಗೆ ಸ್ಟಾರ್ಟ್ ಆಗೋದು. ಈಗ ಯಾರ್ಯಾರು ಮೊಬೈಲಲ್ಲಿ 555 ಕಾಣಿಸ್ತಾ ಇದೆ, ನಿಮಗೆ ಬೇಕಾದ ವಿಷಯನ ಕೇಳ್ಕೊಳ್ಳಿ ಯೂನಿವರ್ಸ್ ಹತ್ರ. 555 ನಾನು 0 to 9 ಇದು ಏಂಜಲ್ ನಂಬರ್ ಅಂತ ಕರಿತೀವಿ. ಆ ಏಂಜಲ್ ನಂಬರ್ದು ಮೀನಿಂಗ್ಸ್ ಒಂದು ದಿವಸ ಹೇಳ್ತೀನಿ ನಾನು ನಿಮಗೆ. ಸಾಧ್ಯವಾದರೆ ನಾಳೆನೇ ಹೇಳ್ತೀನಿ, ಇಲ್ಲ ಅಂದರೆ ನಾಡಿದ್ದು ಹೇಳ್ತೀನಿ. 0 ಇಂದ 000. ಈಗ ನೀವು ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ನಿಮಗೆ 3 ಟೈಮ್ ಕಾಣಿಸುತ್ತೆ. 22, 333, 555. ಈಗ ಸಮಯ 555. 5 ಗಂಟೆ 55 ನಿಮಿಷ ಆಗಿದೆ. 5 ಗಂಟೆ 55 ನಿಮಿಷ. 555 ಅಂದರೆ ಮೀನಿಂಗು ಟ್ರಾನ್ಸ್ಫಾರ್ಮೇಷನ್. ಜೀವನದಲ್ಲಿ ಏನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅಂತ. ಇಂಥ 3 ನಂಬರ್ ನೋಡಿದಾಗ ನಿಮಗೆ ಬೇಕಾದಂಥ ಆಸೆ ಏನಿರುತ್ತೆ, ನೀವು ಸಾಧನೆ ಮಾಡಬೇಕಾಗಿರೋ ಏನು ಕೆಲಸ ಇರುತ್ತೆ ಅದು ಆಗಿದೆ. ಥ್ಯಾಂಕ್ ಯು ಯೂನಿವರ್ಸ್, ಅದಾಗಿದೆ ಅಂತ ಹೇಳಿದಾಗ ಏಂಜಲ್ಸ್ ಅಂತ ಇದ್ದಾರೆ. ಏಂಜಲ್ಸ್ ಅಂದರೆ ದೇವದೂತರು ಅಂತ ಕರೀತಾರೆ ಕನ್ನಡದಲ್ಲಿ. ಅದು ಎಲ್ಲ ಧರ್ಮದಲ್ಲೂ ಇದ್ದಾರೆ ಏಂಜಲ್ಸು. ಅವರು ನಿಮಗೆ ಗೊತ್ತಿಲ್ಲದೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಓಕೆನಾ? ಈಗ ಮಯೂರ್ಮವನ್ನ ಮಾಡೋಣ. 5:15 ಬರೀ ಮೆಡಿಟೇಷನಿಗೆ ಬರಬೇಡಿ, ಬೇಗ ಬನ್ನಿ. ಏನೋ ಒಂದು ಮೆಸೇಜ್ ಇರುತ್ತೆ ನಮ್ಮ ಕಡೆಯಿಂದ.
ಅದು ನಿಮಗೆ ಹೆಲ್ಪ್ ಆಗ್ಬೋದು ನೀವು ಮಾಡುವಂಥ ಕೆಲಸಕ್ಕೆ. ಸೊ ಹಾಗಾಗಿ ಕ್ಲಾರಿಟಿ, ಕನ್ಸಿಸ್ಟೆನ್ಸಿ ಏನು ಹೇಳಿದೆ, ಬರ್ತೀರಾ ಇನ್ನೊಂದು ಅರ್ಧ ಗಂಟೆ ಬೇಗ ಬನ್ನಿ, ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಸಕಲ ಮಯೂರ್ಮ ಹೊಸಬ್ರು ಯಾರು ಬಂದಿದ್ರೆ ಅವ್ರಿಗೆ ನೋಡಿ, ನಮ್ಮ ಕೈಯನ್ನು ಈಗ ಆರ್ಟ್ ಶೇಪ್ ಥರ ಮಾಡಬೇಕು. ಮಾಡಿ ಹೀಗೆ ಅಂತ್ಯವಿಲ್ಲದ ಇನ್ಫಿನಿಟಿ ಅಂತ ಕರಿತೀವಿ, ಮಲಗಿರ್ತಕ್ಕಂಥ 8 ಅಂತ್ಯವಿಲ್ಲದ ಪ್ರೀತಿ, ವಿಶ್ವಾಸ, ನಂಬಿಕೆ ನನ್ನ ಕಡೆಯಿಂದ ಯೂನಿವರ್ಸ್ಗೆ ಅಂತ ಯೂನಿವರ್ಸ್ಗೆ ಬಿಡೋದು. ಮಾಡಿ ಎಲ್ಲರೂ. ಮಯೂರ್ಮ ನಮ್ಮ ಕನ್ನಡದಲ್ಲಿ ಕೂಡ ಹೇಳ್ತೀವಿ, ಸಂಸ್ಕೃತದಲ್ಲಿ ಏನದು, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚಿತ್ ತುಕ ಭಾಗವೇ ಅಂತ. ಅದಕ್ಕಿಂತ ಇದು ಈಸಿಯಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಮಯೂರ್ಮ ಥ್ಯಾಂಕ್ ಮೇಡಮ್, ಯು. ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣನೇ ಮಾಡಿದ್ದೀನಿ ಮಯೂರ್ಮನ. ವಾವ್, ಸೂಪರ್. ಅವಾಗ ಇನ್ನೂ ಬೇಗ ರೀಚ್ ಆಗುತ್ತೆ. ಬಿಕಾಸ್ ಟ್ರಾಫಿಕ್ ಇರಲ್ಲ, ಜನ ಜಾಸ್ತಿ ಯಾರು ಎದ್ದಿರೋದಿಲ್ಲ. ಯೂನಿವರ್ಸ್ಗೆ ನಿಮಗೆ ಕನೆಕ್ಟ್ ಆಗೋಕ್ಕೆ ಈಸಿ ಆಗುತ್ತೆ. ಈಗ ನಾವು ಬೆಳಿಗ್ಗೆ ಹೊರಗಡೆ ಹೋದಾಗ ಟ್ರಾಫಿಕ್ ಕಮ್ಮಿ ಇರುತ್ತಲ್ವ, ನಾವು ಬೇಕಾದಂಥ ಇದಕ್ಕೆ ರೀಚ್ ಆಗೋಕ್ಕೆ ಏನಂತಾರೆ, ಡೆಸ್ಟಿನೇಷನ್ಗೆ ರೀಚ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ಥರ ಯಾಕೆ ಬೆಳಿಗ್ಗೆ ಬೇಗ ಎದ್ದೇಳಿ ಅಂತೀವಿ ಅಂದರೆ, ನೀವು ಬೇಗ ಎದ್ದರೆ ಆ ಟೈಮಲ್ಲಿ ಜಾಸ್ತಿ ಜನ ಎದ್ದಿರೋದಿಲ್ಲ, 80% ಪೀಪಲ್ ಮಲಗಿರ್ತಾರೆ. ಸೊ ನಿಮಗೆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಜನ ಕಮ್ಮಿ ಇದ್ರೆ ಬೇಗ ದರ್ಶನ ಮಾಡ್ತಾರಲ್ವ, ಅದೇ ಥರ ಇದೂ ಜಾಸ್ತಿ ಜನ ವಿಶಸ್ಸನ್ನು ಕೊಡ್ತಾ ಇರಲ್ಲ. ಅವಾಗ ನೀವು ಎದ್ದು ನೀವು ಯೂನಿವರ್ಸ್ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ನಿಮ್ಮ ಮಾತನ್ನು ಬೇಗ ಕೇಳಿಸ್ಕೊತಾರೆ. ಹಾಗಾಗಿ ಬೇಗ ಎದ್ದೇಳಿ ಅನ್ನೋದು ಗೊತ್ತಾಯ್ತಾ. ಮತ್ತು ಆ ಟೈಮಲ್ಲಿ ದೇವತೆಗಳ ಸಂಚಾರ ಮಾಡ್ತಾ ಇರ್ತಾರೆ. ನೀವು ಕೇಳಿದ್ದಕ್ಕೆಲ್ಲ ಅವರು ಹಸ್ತು ಅಂತಾರೆ. ನೀವು ಒಳ್ಳೆಯದನ್ನು ಕೇಳಿದ್ರೆ, ಸಕ್ಸಸ್ಸನ್ನು ಕೇಳಿದ್ರೆ, ನಿಮಗೆ ಬೇರೆಯವ್ರಿಗಿಂತ 6 ಗಂಟೆ 7 ಗಂಟೆಗೆ ಎದ್ದೇಳೋರಿಗಿಂತ ಇನ್ನೂ 50% ಬೇಗ ನಿಮ್ಮ ಕೆಲಸಗಳು ಆಗ್ತವೆ. ಪ್ರತಿಯೊಬ್ಬ ಸಾಧಕರು 4 ಗಂಟೆಗೆ ಎದ್ದೇಳ್ತಾರೆ ಅಥವಾ 5 ಗಂಟೆಗೆ, 6 ಗಂಟೆ ಒಳಗಂತೂ ಎದ್ದೇಳ್ತಾರೆ. ಅದ್ರ ಮೇಲೆ ಎದ್ದೇಳ್ತಿದ್ದಾರೆ ಅಂದರೆ ಅವರು ನಿಜವಾದ ಸಾಧಕರು ಅಂತ. ಯಾವುದರಲ್ಲಿ? ನಿದ್ದೆನಲ್ಲಿ. ಎಸ್ ಮೇಡಮ್, ಚೆನ್ನಾಗಿ ಕೌಂಟ್ ಕೊಡ್ತಾರೆ. ಓಕೆ, ನಾವೆಲ್ಲ ಬೇಗ ಎದ್ದೇಳೋಣ, ಬೇಗ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗೋಣ, ಬೇಗ ನಮ್ಮ ಗೋಲನ್ನು ರೀಚ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಎಲ್ಲರೂ ತಥಾಸ್ತು ಹಾಕಿ, ಆಲ್ರೆಡಿ ಕೆಲವರು ಹಾಕ್ಬಿಟ್ಟಿದ್ದೀರಾ. ನೀವು ಮಾಡುವಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ನನ್ನ ಕಡೆಯಿಂದ ಬ್ಲೆಸ್ ಇದೆ. ಅದೇ ರೀತಿ ನನಗೆ ಕೂಡ ಎಲ್ಲರೂ ಆಶೀರ್ವಾದವನ್ನು ಮಾಡಿ ತಥಾಸ್ತು ಮಾಡಿ. ಎಲ್ಲ ಕೆಲಸಗಳಲ್ಲೂ ಸಹಕಾರ, ನಿಮ್ಮ ಆಶೀರ್ವಾದ ನನ್ನ ಥ್ಯಾಂಕ್ ಯು. ಓಕೆ, ಎಲ್ಲರಿಗೂ ಶುಭಾಶಯಗಳು, ಎಲ್ಲರಿಗೂ ತಥಾಸ್ತು. ಎಲ್ಲರ ಜೀವನ ಚೆನ್ನಾಗಿದೆ, ಖುಷಿಯಾಗಿದ್ದೀರಾ. ಇಂದಿನ ನಿಮ್ಮ ದಿನ ಅದ್ಭುತವಾಗಿದೆ. ನೀವು ಮಾಡಿದಂಥ ಎಲ್ಲ ಕೆಲಸಗಳು ಕೈ ಹಿಡಿದಿದೆ ಹಾಗೂ ಸಕ್ಸಸ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್, ಹುಷಾರಾಗಿರಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಆಲ್. ಸೆಷನನ್ನು ಎಂಡ್ ಮಾಡ್ತೀನಿ.